ಕರ್ತನು ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ನಿಮಿಷ ಎಲ್ಲರೂ ಕೊಂಡು ಹಾಡೋದು, ಸ್ವಲ್ಪ ಹಾಡಿಬಿಟ್ಟು ನಾವು ಹಂಗೆ ಕೂತ್ಕೊಳ್ಬೋದು. ಈ ದಿನವು ಬೆಲೆಯುಳ್ಳದು, ಸುಮ್ಮನೆ ನೀನು ಕಳೆಯಬೇಡ. ಈ ದಿನವು ಬೆಲೆಯುಳ್ಳದು, ಸುಮ್ಮನೆ ನೀನು ಕಳೆಯಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ. ತಿರುಗಿ ಬರುವನು, ತಡವಿದೆ ಎಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ. ತಿರುಗಿ ಬರುವನು, ತಡವಿದೆ ಎಂದು ಮೋಸ ಹೋಗಬೇಡ. ಆ ದಿನವು ಯೇಸು ಬರುವ ಗಳಿಗೆಯು, ಆ ದಿನವು ಯೇಸು ಬರುವ ಗಳಿಗೆಯು. ತಿಳಿಯದೇ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ತಿಳಿಯದೇ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ. ಹಲ್ಲೆಲೂಯಾ. ತಿರುಗಿ ಬರುವನು, ತಡವಿದೆ ಎಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ. ತಿರುಗಿ ಬರುವನು, ತಡವಿದೆ ಎಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ. ತಿರುಗಿ ಬರುವನು, ತಡವಿದೆ ಎಂದು ಮೋಸ ಹೋಗಬೇಡ. ಒಂದು ನಿಮಿಷ ಎಲ್ಲರೂ ಕೂಡ ಸ್ತೋತ್ರ ಮಾಡೋಣ. ನಮ್ಮ ಕರ್ತನಾದ ಯೇಸು ತಿರುಗಿ ಬರುವನಾಗಿದ್ದಾರೆ. ನಮಗೆ ಒಂದು ದಿವಸಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕಾಗಿ ಗ್ಯಾರಂಟಿಯಾಗಿ ಯೇಸು ತಿರುಗಿ ಬರುತ್ತಾರೆ. ಎಲ್ಲರೂ ಕೂಡ ಸ್ವಲ್ಪ ಸಮಯ ಸ್ತುತಿಸೋಣ. ದೇವರೇ, ನೀವು ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಬರುವಾಗ ನಾವು ಬರೀ ಕೈಯಲ್ಲಿ ಕಾಣಿಸಿಕೊಳ್ಳಬಾರದು, ಖಾಲಿ ಕೈಯಾಗಿ ಕಾಣಿಸಿಕೊಳ್ಳಬಾರದು, ನಾವು ನಾಚಿಕೆಪಟ್ಟವರಾಗಿ ಕಾಣಿಸಿಕೊಳ್ಳಬಾರದು, ನಾವು ಯಾರಿಗೂ ಪ್ರಯೋಜನವಿಲ್ಲ ಅಪ್ರಯೋಜನ ಭರತನಾಗಿ ಕಾಣಿಸಿಕೊಳ್ಳಬಾರದು, ದುಷ್ಟ ದಾಸನು ನೀನಂದ ಹೆಸರು ಮನೆಯಲ್ಲಿ ಬರಬಾರದು. ಅದಕ್ಕಾಗಿ ದೇವರ ಅಭಿಷೇಕಕ್ಕಾಗಿ ನಾವೀಗ ಪ್ರಾರ್ಥನಾ ಮಾಡೋಣ. ದೇವರೇ, ನನ್ನ ಜೊತೆಯಲ್ಲಿ ಮಾತಾಡ್ಲಿಕ್ಕಾಗಿ ದೇವರ ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ನಮ್ಮಲ್ಲಿ ಇಳಿದು ಬರೋದಕ್ಕಾಗಿ ಸ್ವಲ್ಪ ಸಮಯ ಅನ್ಯ ಭಾಷೆಗಳಲ್ಲಿ ಸ್ತುತಿಸಿರಿ. ಇಲ್ಲವಾದ್ರೆ ನೀವು ಹಾಲೆಲೂಯ ಸ್ತೋತ್ರ ಏನಾದರೂ ಕಣ್ಣು ಮುಚ್ಚಿಕೊಂಡು ಎಲ್ಲರೂ ನಿಂತುಕೊಂಡು ಹೇಳಿರಿ. ಎಲ್ಲರೂ ಕಣ್ಣು ಮುಚ್ಚಿ ದೇವರನ್ನು ಸ್ತುತಿಸಿರಿ. ಸ್ವಲ್ಪ ಸಮಯ, ಇದು ದೇವರ ಸಮಯ, ಇದು ಅಂತ್ಯಕಾಲ. ಆದರೆ ಸ್ವಲ್ಪ ದಿವಸ ಕೂಡ ನಮಗೆ ಕೊಟ್ಟಿರುವಾಗ ಇದನ್ನು ಉಪಯೋಗಿಸಿಕೊಳ್ಳೋಣ. ಓ ಶಬಲ ಬರಿ ಬಲವ, ಓ ರೀಖಾ ಬಲಯಾಂತುರ ಬರ ಬರಿ ಅಂಕ ಬಲವ. ವಂದನೆ 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 ವಂದನೆ. ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಲಾರ್ಡ್. ವೆಲ್ಕಮ್ ಹೋಲಿ ಸ್ಪಿರಿಟ್, 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 ವೆಲ್ಕಮ್ ಹೋಲಿ ಸ್ಪಿರಿಟ್. ಓ ತಂದೆ, ಕುಮಾರ, ಪವಿತ್ರಾತ್ಮ ದೇವರೇ, ನಿಮಗೆ ವಂದನೆ 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 ವಂದನೆ. ಸ್ತುತಿಗಳಲ್ಲಿ ವಾಸಿಸುವ ನಮ್ಮ ಪರಿಶುದ್ಧನೇ, ಈ ಸ್ತುತಿಯ ಮಧ್ಯದಲ್ಲಿ ಇಳಿದು ಬನ್ನಿ ಸ್ವಾಮಿ. ಓ ನಿಮಗೆ ಸ್ತುತಿ 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 ಸ್ತುತಿ, ನಿಮಗೆ ಆರಾಧನೆ ಆರಾಧನೆ ಆರಾಧನೆ, ನಿಮಗೆ ಮಹಿಮೆ 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 ಮಹಿಮೆ. ಓ ದೇವದೂತರು ದಂಟಿಲಿ, ದೇವದೂತರು ದಂಟಿಲಿ, ದೇವದೂತರು ದಂಟಿಲಿ. ಶಬ ಲಬ ರಿಬಾ ಲಬ, ಓ ರೀಖಾ ಬಲ ಯಾಂತುರ ಬರ ಬಾಬಾ. ಯೇಸು ರಕ್ತ ಜಯ ಉಂಟಾಗಲಿ, ಯೇಸು ರಕ್ತಕ್ಕೆ ಜಯ ಉಂಟಾಗಲಿ. ಪವಿತ್ರಾತ್ಮನೇ ನಿಮಗೆ ವಂದನೆ, ಸರ್ವಶಕ್ತನೇ ನಿಮಗೆ ವಂದನೆ, ರಾಜಾದಿರಾಜನೇ ನಿಮಗೆ ವಂದನೆ. ಓರಿಯ ತಂದೆ, ಕುಮಾರ, ಪವಿತ್ರಾತ್ಮ ದೇವರೇ, ಈ ದಿನ ನಮಗಾಗಿ ಕೊಟ್ಟಿರುವಾಗ ನಾವೇನು ಮಾಡಬೇಕು ದೇವರೇ? ಈ ಸಮಯ ನೀವು ತೆಗೆದುಕೊಳ್ಳಿ, ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಮಹಿಮೆ ನಿಮಗೆ, ಘನತೆ ನಿಮಗೆ, ಸ್ತುತಿ ನಿಮಗೆ ತಂದೆಯೇ. ಓ ಕುಮಾರನ ದೇವರೇ, ನಿಮಗೆ ಸ್ತೋತ್ರ ಸ್ತುತಿ, ಪವಿತ್ರಾತ್ಮನಿಗೆ ನಿಮಗೆ ಸ್ತೋತ್ರ ಸ್ತುತಿಗಳು, ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ. ದೇವರಾತ್ಮನಿಗೆ ವಂದನೆ.
ದೇವರ ಪ್ರಸನ್ನತೆ ಇಳಿದು ಬರ್ತಾ ಇದೆ. ಸೈಲೆಂಟ್ ಆಗಿರುವಾಗ ಕೆಲವರನ್ನು ದೇವರು ಸ್ಪರ್ಶಿಸ್ತಾ ಇದ್ದಾರೆ. देखो आपको प्रभु छू रहा है, प्रभु का अभिषेक आप पर उतरा है. स्वीकार करना, प्रभु का आग स्वीकार करना, प्रभु का आग स्वीकार करना, प्रभु का आग स्वीकार करना. ದೇವರ ಅಗ್ನಿ ಈ ಸೈಲೆಂಟ್ ಆಗಿರೋ ಸಮಯದಲ್ಲಿ ಕೆಲವರನ್ನು ಹುಡುಕಿ ಬರ್ತಾ ಇದೆ. ನಿಮ್ಮ ತಲೆ ಮೇಲೆ ಇಳಿದು ಬರ್ತಾ ಇದೆ ಅಗ್ನಿ ಅಭಿಷೇಕ. ಸ್ವೀಕರಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ. ಯಾರು ಕೇಳಿಕೊಳ್ತಾರೋ ಅವರಿಗಾಗಿ ಒಂದು ಅಗ್ನಿ, ಒಂದು ಅಗ್ನಿ, ಒಂದು ಅಭಿಷೇಕದ ಬೆಂಕಿ. ಫೈರ್ ಅನಾಯಿಂಟಿಂಗ್, ಫೈರ್ ಅನಾಯಿಂಟಿಂಗ್, ಫೈರ್ ಅನಾಯಿಂಟಿಂಗ್. आग का अभिषेक स्वीकार करना, स्वीकार करना, स्वीकार करना. ಫೈರ್ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ಅಗ್ನಿ ಇಳಿದು ಬಂದು ಎಲ್ಲ ಸುಟ್ಟ ಬೂದಿಯಾಗಲಿ, ಸುಟ್ಟ ಬೂದಿಯಾಗಲಿ, ಸುಟ್ಟ ಬೂದಿಯಾಗಲಿ. ಅಭಿಷೇಕದ ಆತ್ಮನಿಂದ ತುಂಬಲ್ಪಡಲಿ, ಅಭಿಷೇಕದ ಅಗ್ನಿಯಲ್ಲಿ ತುಂಬಲ್ಪಡಲಿ. ಹೊಸ ಬಲ, ಹೊಸ ಚೈತನ್ಯ, ಹೊಸ ಬಲ, ಹೊಸ ಚೈತನ್ಯ, ಹೊಸ ಅಭಿಷೇಕ, ಹೊಸ ಅಭಿಷೇಕ, ಹೊಸ ಅಭಿಷೇಕ ತುಂಬಿಸು ಕರ್ತನೆ. ನಿಮಗೆ ವಂದನೆ ಯೇಸು ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಪರಲೋಕ ತಂದೆಯೇ. ಪ್ರಾರ್ಥನೆ ಕೇಳಿದ ದೇವರಿಗೆ ಜೋರಾಗಿ ದೇವರಿಗೆ ಚಪ್ಪಾಳೆ ಹೊಡೆಯುತ್ತಾ ವಂದನೆ ಹೇಳಿಕೊಳ್ಳು. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸು ಬರುವನು, ಬೇಗನೆ ಬರುವನು. ಸಭೆಯೇ ಎಚ್ಚರ, ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಸುತ್ತಲಿರುವ ಕಾರ್ಯಗಳು ಅದನ್ನೇ ನಮಗೆ ಎತ್ತಿ ಎತ್ತಿ ತೋರಿಸ್ತಾ ಇದೆ. ಹಾಲೆಲೂಯಾ. ಒಂದೊಂದು ಘಟನೆಗಳು ನೋಡುವಾಗ ನೀವು ದೇವರು ಹೇಳಿದ್ದಾರೆ, ನೀವು ತಲೆಗಳನ್ನು ಎತ್ತಿ ನೋಡಿರಿ. ಹಾಲೆಲೂಯಾ. ತಲೆಗಳನ್ನು ಎತ್ತಿ ನೋಡಿರಿ. ನಿಮಗೆ ಕಾಲವನ್ನು ನೋಡಿ ಪ್ರವಾದನೆ ಹೇಳಲಿಕ್ಕೆ ಆಗುತ್ತಲ್ಲ. ಆಕಾಶವನ್ನು ನೋಡಿ ಅದು ಮಳೆ ಬರ್ತಾ ಇದೆ, ಮೋಡ ಇದೆ ಅಲ್ಲ, ಇವತ್ತು ನೋಡೋ ಒಳ್ಳೆ ಬಿಸಿಲಿರುವ ದಿವಸ ಹೇಳ್ತಿರಲ್ಲ. ಆದರೆ ಈ ವಾತಾವರಣಗಳನ್ನು ನೋಡಿಕೊಂಡು ಕರ್ತನಾದ ಯೇಸು ಬಾಗಿಲಲ್ಲಿದೆ ಅಂತ ತಿಳಿದುಕೊಳ್ಳಿರಿ ಅಂತ ದೇವರ ಆತ್ಮನು ಹೇಳ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರು ಕರೆದವರು ಇಲ್ಲಿ ಬಂದಿದ್ದಾರೆ. ಹಾಲೆಲೂಯಾ. ಆದರೆ ಈ ದಿನ ಬೆಲೆಯುಳ್ಳದು. ಹಾಲೆಲೂಯಾ. ನೀವು ದೇವರಿಗಾಗಿ ನಿಮ್ಮನ್ನು ಸಮರ್ಪಿಸೋದಾದರೆ ದೇವರು ನಿಮಗಾಗಿ ದೊಡ್ಡ ಕಾರ್ಯ ಮಾಡ್ತಾರೆ. ಹಾಲೆಲೂಯಾ. ಈ ಮನುಷ್ಯರು ಭೂಮಿಯಲ್ಲಿ ಇರುವಾಗ ಎಲ್ಲರೂ ಏನು ತಿಳ್ಕೊಳ್ತಾರೆ ಅಂದರೆ, ನನ್ನ ಜೀವನ ಏನೂ ದೊಡ್ಡದಂತೆ. ಆದರೆ ಪ್ರತಿಯೊಬ್ಬರ ಜೀವನನೂ ಶುರುವಾಗೋದು ಮುಗಿಯೋದು ಎಲ್ಲ ಒಂದೇ ರೀತಿಯಾಗಿನೇ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಐಶ್ವರ್ಯವಂತನಾಗಿ ಹುಟ್ಟಿದರು, ಎಷ್ಟೋ ಬಡವನಾಗಿ ಹುಟ್ಟಿದರು, ಒಂದು ದಿವಸ ಇಬ್ಬರು ಗದಿಸಿ ಹೋಗಲೇಬೇಕು. ಇಬ್ಬರ ಶರೀರ ಒಂದಾದರೆ ಬೂದಿಯಾಗುತ್ತೆ, ಇಲ್ಲದ್ರೆ ಮಣ್ಣಾಗುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಹೌದಾ ಅಲ್ವಾ? ಇದಕ್ಕಿಂತ ವಿಶೇಷವಾಗಿ ಯಾರದಾದರೂ ಜೀವದ ಇದೆಯೇ ಇಲ್ಲಿ? ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಈ ಜೀವನ ಬೆಲೆಯುಳ್ಳದಕ್ಕೆ ಬಿಟ್ಟು ಕೊಡಬೇಕು. ಹಾಲೆಲೂಯಾ. ಯಾವುದು ಬೆಲೆಯುಳ್ಳದನ್ನು ಹುಡುಕಿ ಅದಕ್ಕಾಗಿ ಬಿಟ್ಟಿದ್ರೆ, ಈ ಭೂಮಿಯಲ್ಲಿ ಮಣ್ಣಲ್ಲಿ ಬೂದಿಯಲ್ಲಿ ಮುಗಿಯದೊಂದು ಪೊಕ್ಕಿಷ ಇದ್ರೆ ಅದಕ್ಕಾಗಿ ಜೀವನ ಬಿಡೋದು ನಮಗೆ ಒಳ್ಳೆಯದಾಗಿದೆ. ಹಾಲೆಲೂಯಾ. ದೇವರ ಮುಂದೆ ಪ್ರತಿಯೊಬ್ಬರು ಬಹುಮೂಲ್ಯ ಬೆಲೆಯುಳ್ಳವರಾಗಿದ್ದಾರೆ. ಹಾಲೆಲೂಯಾ. ನಾನು ಅದಕ್ಕಾಗಿ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನಿಮಗೆ. ಒಂದು ಮನುಷ್ಯನು ಪ್ರಾರ್ಥನೆ ಮಾಡ್ತಾ ಇರುವಾಗ ಅವರಿಗೆ ದೇವರು ಬಂದು ಒಂದು ಮುತ್ತನ್ನು ಕೊಟ್ಟರು. ಮುತ್ತು ಕೊಟ್ಟುಬಿಟ್ಟು ಅವ್ರು ಕೇಳಿದ್ರು, ಏನು ಮಾಡಬೇಕು ದೇವರೇ ಈ ಮುತ್ತನ್ನು? ಅವ್ರು ಹೇಳಿದ್ರು, ದೇವರು ಹೇಳಿದ್ರು, ನೀನು ಇದನ್ನು ಹೋಗಿ ಅನೇಕರ ಹತ್ರ ಕೇಳ್ಕೊಂಬಾ, ಇದರದು ಬೆಲೆ ಕೇಳಿಕೊಂಡು ಬಾ, ಆಮೇಲೆ ನನ್ನ ಹತ್ರ ಬಾ ಅಂತ ಹೇಳಿದ್ರು. ಹಾಲೆಲೂಯಾ. ಅವನು ಆ ಮುತ್ತೆತ್ಕೊಂಡು ಫಸ್ಟ್ ಒಂದು ತರಕಾರಿ ಅಂಗಡಿ ಹೋಗಿದೆ. ಹಾಲೆಲೂಯಾ. ಇದಕ್ಕೆ ಏನು ಬೆಲೆ ಕೊಡ್ತೀರಾ ಅಂತ ಕೇಳಿದ್ರು. ಆವಾಗ ಅವರು ಸುಮಾರು ತರಕಾರಿ ಎತ್ಕೊಂಡು ಹೇಳಿದ್ರು, ನೋಡಿ ಇಷ್ಟು ಬೆಲೆ ಕೊಡ್ತೀನಿ, ಈ ಮುತ್ತು ನನಗೆ ಕೊಡು ಅಂತ ಹೇಳಿದ್ರು. ಹಾಲೆಲೂಯಾ. ತುಂಬ ಚೆನ್ನಾಗಿದೆ, ಪಳ ಪಳ ಹೊಳೆಯುತ್ತಾ ಇದೆ. ಆವಾಗ ಅವನು ಸರಿ ಇವ್ರ ಹತ್ರ ಇಷ್ಟೇ ಬೆಲೆ ಅಂದ್ಬಿಟ್ಟು ಬೆಲೆ ಕೇಳ್ಕೊಂಬ ಕೊಡು ಅಂತ ಹೇಳಿಲ್ಲ. ಆಮೇಲೆ ಇನ್ನೂ ಹೋಗಿ ಇನ್ನೊಬ್ಬರ ಹತ್ರ ಕೇಳುವಾಗ ಅವರು ತುಂಬ ಒಂದು ಮೂಟೆ ಆಲೂಗಡ್ಡೆ ಮಾರುವವರಿದ್ರು. ಅವರು ಆಲೂಗಡ್ಡೆ ಒಂದು ಮೂಟೆ ಎತ್ಕೊಂಡು ಹೇಳಿದ್ರು, ಈ ಮುತ್ತು ಕೊಟ್ಟು ಬಿಡಪ್ಪ, ಈ ಒಂದು ಮೂಟೆ ಆಲೂಗಡ್ಡೆ ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಇನ್ನು ಕೊಡಬಾರ್ದು ಅಂತ ಹೇಳಿದಾರಲ್ಲ, ಸರಿ ಆಯಿತು, ಇದು ಆಲೂಗಡ್ಡೆ ಬೆಲೆ ಆಯಿತು, ತರಕಾರಿ ಬೆಲೆ ಆಯಿತು. ಆಮೇಲೆ ಹೋಗಿದೆ ಒಂದು ಚಿನ್ನದ ಅಂಗಡಿ ಹೋಗಿದೆ. ಅಲ್ಲಿ ಹೋಗಿ ಕೇಳಿದ್ರು. ಅವ್ರು ಹೇಳಿದ್ರು, ಸ್ವಲ್ಪ ದುಡ್ಡು ಕೊಡ್ತೀನಪ್ಪ, ಇದು ಕೊಡು, ಇಷ್ಟು ದುಡ್ಡು ಕೊಡ್ತೀನಿ. ಹೌದು, ಇಷ್ಟು ದುಡ್ಡು ಆಯಿತು. ಹಾಲೆಲೂಯಾ. ಮತ್ತು ಅವರು ಹೋಗುವಾಗ ಅವನಿಗೆ ಯೋಚನೆ ಬಂದು, ಒಂದು ಮುತ್ತು ವ್ಯಾಪಾರ ಮಾಡೋರ ಹತ್ರ ಹೋಗೋಣ ಅಂತ. ಹಾಲೆಲೂಯಾ. ಅವನು ಹಾಗೆ ಹೋಗಿ ಮುತ್ತು ವ್ಯಾಪಾರ ಮಾಡೋರ ಹತ್ರ ಹೋಗಿ ಕೊಟ್ಟಿದೆ. ಅವರು ಅದು ನೋಡ್ಬಿಟ್ಟು ಆಶ್ಚರ್ಯ ಪಡ್ತಾ ಇದ್ದಾರೆ. ಓ
ಅಯ್ಯೋ ಇದು ಎಂಥ ಅಮೂಲ್ಯವಾದ ಮುತ್ತಾಗಿದೆ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲಲ್ಲ, ಇದಕ್ಕೆ ನಾನು ಹೇಗೆ ಬೆಲೆ ಕೊಡಲಿ ಅಂತ ಅವನು ಕೇಳ್ತಾ ಇದ್ದಾರೆ. ಆವಾಗ ಅವನು ಹೇಳಿದ್ರು, ಸರಿ ಏನು ಬೆಲೆ ಆದರೂ ನಾನಿದು ಕೊಡೋಕ್ಕಾಗಲ್ಲ, ನನಗಿದು ವಾಪಸ್ ಬೇಕು ಅಂದ್ಬಿಟ್ಟು ಅವನದು ತೆಗೆದುಕೊಂಡು ಮತ್ತೆ ದೇವರ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಹತ್ರಕ್ಕೆ ಹೋಗಿ ಅವನು ಹೇಳ್ತಾ ಇದ್ದಾರೆ, ಹೋಗೋ ದೇವರು ಕೇಳಿದ್ರು, ನೋಡಿದ್ರಾ ಈ ಮುತ್ತಿಗೆ ಎಷ್ಟೆಷ್ಟು ಬೆಲೆ ಹೇಳಿದ್ರು? ಅವನು ಹೇಳಿದ, ಅವರಿಷ್ಟು ಬೆಲೆ ಹೇಳಿದ್ರು, ಇವರಿಷ್ಟು ಬೆಲೆ ಹೇಳಿದ್ರು. ಆದರೆ ಅದು ನಿಜವಾಗಲೂ ಯೂಸ್ ಮಾಡುವ ಮುತ್ತಿನ ವ್ಯಾಪಾರಿ, ಬಿಸ್ನೆಸ್ ಮ್ಯಾನ್ ಏನು ಹೇಳ್ತಾರೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಎಷ್ಟು ಬೇಕಾದ್ರೂ ಇದಕ್ಕೆ ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಅವರು ಹೇಳಿದೆ ಅಂತ ಹೇಳಿದ್ರು. ಆವಾಗ ದೇವರು ಅವನಿಗೆ ಹೇಳಿದಂತೆ, ನೋಡು ನಿನ್ನ ಮೂಲ್ಯನೂ ಹೀಗಿದೆ. ಹಲ್ಲೆಲೂಯಾ. ನೀನೊಂದು ತರಕಾರಿ ವ್ಯಾಪಾರಿಯ ಥರ ಇರುವ ಜನರ ಹತ್ರ ಹೋಗುವಾಗ ಅವರು ನಿಮಗೆ ತರಕಾರಿ ಬೆಲೆ ಕಟ್ಟುತ್ತಾರೆ. ಹಲ್ಲೆಲೂಯಾ. ಒಂದು ಹಾಲುಗಡ್ಡೆ ಮಾರುವರ ಥರ ಇರುವ ಜನರ ಹತ್ರ ಹೋಗುವಾಗ ನಿನಗೆ ಒಂದು ಹಾಲುಗಡ್ಡೆ ಬೆಲೆ ಕಟ್ತಾರೆ, ಚೀಪಾಗಿ ನೋಡ್ಕೊಳ್ತಾರೆ. ಇವನು ಯಾರಪ್ಪ, ಇವನು ಏನಪ್ಪ, ಏನು ಆ ಥರ ನಮಗೆ ಬೆಲೆ ಇರುವುದಿಲ್ಲ. ಆದರೆ ನಿನ್ನನ್ನು ಸೃಷ್ಟಿಸಿದ ನಿನ್ನ ದೇವರ ಮುಂದೆ ನೀನು ಬಹು ಅಮೂಲ್ಯನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. आपको मालूम हो गया स्टोरी? हिंदी में भगवान एक मोती देकर बोल दिया, इसका मूल्य क्या है आप सभी लोगों को पूछ कर आकर मुझको देना बोल दिया. वो मोती का मूल्य पूछने के लिए गया. सब्जी बेचने वाले के पास जाने तो वो बोला थोड़ा सब्जी देगा, वो मुझको देना बोला. वो सब्जी का उतना रेट है उसका. फिर वो जाने तो हालू बेचता था, उधर जाने तो बोला एक बोरी हालू देगा, ये मुझको देना. ठीक है, एक उधर थोड़ा सब्जी का पैसा, अभी इधर थोड़ा आलू का पैसा हो गया. फिर वो सोना देने वाला लोग को पास जाकर बोला इसको कितना रेट है. वो पूछा, वो बोला थोड़ा पैसा देगा. ठीक है, थोड़ा पैसा उधर से मिलेगा बोलकर फिर वो मोती बेचने वाला खरीदने वाला व्यक्ति का पास जाकर वो पूछा इसका मूल्य क्या है. वो मोती बिजनेस करने वाला व्यक्ति बोलते हैं इसका मूल्य बोलने के कष्ट है, ये बहुमूल्य का मोती है. हालेलुया, हालेलुया, हालेलुया. इसका मतलब क्या है? वो लेकर प्रभु का पास फिर आने तो प्रभु बोलता है सभी लोग क्या बोला, एक व्यक्ति ऐसा बोला, एक व्यक्ति ऐसा बोला, परंतु मोती का व्यापारी, मोती का बिजनेसमैन बोला ये बहुमूल्य है. प्रभु उसको बोला ऐसा हर एक व्यक्ति का जीवन भी प्रभु का सामने बहुमूल्य है. हालेलुया. परंतु एक एक व्यक्ति का सामने जाने तो उसको कितना मूल्य है तो वो उसका मूल्य हमको देगा. हालेलुया. वो उसका कितना मूल्य है तो वो उतना मूल्य हमको बोलते हैं. परंतु हमारा सृष्टि करने वाला प्रभु हमको सही मूल्य बोलता है, बहुमूल्य व्यक्ति है. हालेलुया, हालेलुया. इसलिए हम जीने के समय में, सोचने के समय में ऐसा नहीं सोचना मैं कुछ भी नहीं है, मूल्य नहीं है, वेस्ट है, नहीं सोचना. आप प्रभु का सोच में बहुमूल्य है. हालेलुया. ಯಾರು ನಿಮಗೆ ಎಂತೆಂಥ ಬೆಲೆ ಕಟ್ಟಿದ್ರು ನೀವು ಟೆನ್ಷನ್ ಮಾಡಬೇಡ, ನಿಮ್ಮನ್ನು ಸೃಷ್ಟಿ ಮಾಡಿ ದೇವರ ಮುಂದೆ ನೀವು ಬಹು ಮೂಲ್ಯವುಳ್ಳವರಾಗಿದ್ದೀರಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ದೇವರ ಮುಂದೆ ಬಹು ಮೂಲ್ಯವುಳ್ಳವರು ಅಂದರೆ ಅಮೂಲ್ಯರಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದರೂ ನಿಮ್ಮನ್ನು ವೇಸ್ಟು, ಏನಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡ. ನೀವು ದೇವರ ಸೃಷ್ಟಿಯಲ್ಲಿ ಮೂಲ್ಯವುಳ್ಳವರಾಗಿ ಶ್ರೇಷ್ಠರಾಗಿ ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಅನೇಕರು ಅವರವರ ಲೆಕ್ಕದಲ್ಲಿ ನಮಗೆ ಬೆಲೆ ಹಾಕ್ತಾರೆ. ಅವರಿಗೆ ಎಷ್ಟು ಗೊತ್ತಾಗ್ತದೋ ಅಷ್ಟು ಬೆಲೆ. ಅವರಿಗೆ ತರಕಾರಿನೇ ಇರೋದು ತರಕಾರಿ ಬೆಲೆ ಹಾಕ್ತಾರೆ, ಅವರಿಗೆ ಆಲೂಗಡ್ಡೆನೇ ಇರೋದು ಆಲೂಗಡ್ಡೆ ಬೆಲೆ ಹಾಕ್ತಾರೆ. ಆದರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಮುತ್ತಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ಬಹು ಅಮೂಲ್ಯರಾಗಿದ್ದೀರಾ. ಹಲ್ಲೆಲೂಯಾ. ಅದಕ್ಕೆ ಯಾರು ನಿಮ್ಮ ಬಗ್ಗೆನೂ ನೀವು ಏನಕ್ಕೂ ಉಪಯೋಗ ಇಲ್ಲ ಅಂದ್ರೆ ಟೆನ್ಷನ್ ಮಾಡಬೇಡ, ತಂದೆ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ ಹೇಳಬೇಕು ನಾವು ಬಹು ಮೂಲ್ಯರಾಗಿದ್ದಾರೆ, ಅಮೂಲ್ಯರೆಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರಾದ್ರೂ ಮಧ್ಯದಲ್ಲಿ ನಾನು ಏನಕ್ಕೂ ಇಲ್ಲ, ನಾನು ಏನಕ್ಕೂ ಯೂಸ್ ಇಲ್ಲ, ನನಗೆಲ್ಲ ಯಾಕೆ ಹಿಂಗಾಯ್ತು ಅಂತ ಹೇಳಿದ್ರೆ ದೇವರು ಹೇಳ್ತಾರೆ ನೀ ಬಹುಮೂಲ್ಯ ಅಂದರೆ ಅಮೂಲ್ಯಳು, ಅಮೂಲ್ಯನೂ ಆಗಿದ್ದಾನೆ. ಹಲ್ಲೆಲೂಯಾ. ದೇವರು ಅಷ್ಟು ಪ್ರೀತಿಸ್ತಾ ಇದ್ದಾರೆ ನಮ್ಮೊಬ್ಬೊಬ್ಬರನ್ನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಕ್ಕಾಗಿ ನಾವೊಂದು ವಾಕ್ಯ ಓದಿಕೊಳ್ಳೋಣ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 3 ತನಕ ಓದಿಕೊಳ್ಳೋಣ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 4. लूका का सुसमाचार में चैप्टर 4 1-4. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ
ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಅವು ಕಳೆದ ಮೇಲೆ ಆತನಿಗೆ ಹಸಿವೆಯಾಯಿತು. ಆಗ ಸೈತಾನನು ಅವನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು, ಯೇಸು ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರೆದಿದೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಇದ್ದರು. ಹಲ್ಲೆಲೂಯ. ಪವಿತ್ರಾತ್ಮ ಹೊಂದಿದ ದೇವರ ಮಕ್ಕಳು ದೇವರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ದೇವರಾತ್ಮನಿಂದ ನಡೆಸಲ್ಪಡ್ತಾ ಇದ್ದಾರೆ. ಹಲ್ಲೆಲೂಯ. ನೋಡಿರಿ, ಪವಿತ್ರಾತ್ಮ ತುಂಬಿದ ಮಕ್ಕಳು ದೇವರಾತ್ಮನಿಂದ ನಡೆಸಲ್ಪಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿದ್ದೀರಾ? ಆದರೆ ಇನ್ನೊಂದು ಮಾತು ಬರ್ತಾ ಇದೆ, ಪವಿತ್ರಾತ್ಮ ತುಂಬಿದ ಮಕ್ಕಳು ಯಾರಿಂದ ನಡೆಸಲ್ಪಡ್ತಾರೆ? ಕರೆಕ್ಟ್ ಅಲ್ಲ? ಪವಿತ್ರಾತ್ಮ ತುಂಬಿದ ಮಕ್ಕಳು ದೇವರಾತ್ಮನಿಂದ ನಡೆಸಲ್ಪಡ್ತಾರೆ. ಆದರೆ ಇಲ್ಲೊಂದು ವಿಷಯ ನೋಡಿ, ಏನಾಗುತ್ತೆ? ಸೈತಾನನಿಂದ ಶೋಧಿಸಲ್ಪಡ್ತಾ ಇದ್ದಾರೆ. ಹಲ್ಲೆಲೂಯ. ಫಸ್ಟ್ ಏನಿದೆ, ಆ ದೇಶ ಹೆಂಗಿದ್ದಾರೆ? ಪವಿತ್ರಾತ್ಮ ಭರಿತನಾಗಿದ್ದಾರೆ, ದೇವರಾತ್ಮನಿಂದ ನಡೆಸಲ್ಪಡ್ತಾ ಇದ್ದಾರೆ. ಪವಿತ್ರಾತ್ಮ ಭರಿತರಾಗಿ ದೇವರಾತ್ಮನಿಂದ ನಡೆಸಲ್ಪಡುವಾಗ ಮತ್ತೆ ಏನು ಶೋಧನೆ? ಹಲ್ಲೆಲೂಯ. ನೋಡಿ, ನಾವು ಅರ್ಥ ಮಾಡಿಕೊಳ್ಳಿ, ನಾವು ಪವಿತ್ರಾತ್ಮ ತುಂಬಿದ್ರು, ನಾವು ದೇವರಾತ್ಮ ನಡೆಸಲ್ಪಡ್ತಾ ಇದ್ರು, ಸೈತಾನನಿಗೆ ಏನು ಭಯ ಇಲ್ಲ. ಹಲ್ಲೆಲೂಯ. ಅವನು ಹಿಂಗೇ ನೋಡ್ತಾ ಇರ್ತಾನೆ, ಎಲ್ಲಿ ಚಾನ್ಸ್ ಸಿಕ್ಕುತ್ತೆ ಅಲ್ಲಿ ಬರೋಕ್ಕೆ. ಹಲ್ಲೆಲೂಯ. 21 ದಿವಸ ಉಪವಾಸ ಮಾಡಿದ ತುಂಬ ಅಭಿಷೇಕವಾಗಿದ್ದೊಂದು ಸಹೋದರಿ. ಹಲ್ಲೆಲೂಯ. ನಾನು ಯಾವಾಗಲೂ ಸಂಜೆ ಟೈಮಲ್ಲಿ ಬಂದು ಅವ್ರ ಜೊತೆಲಿ ಇಲ್ಲಿ ತುಂಬ ಪ್ರೇಯರ್ ಮಾಡ್ತೇನೆ, ತುಂಬ ಅಭಿಷೇಕ. ಆದರೆ ಉಪವಾಸ ಮುಗಿದು ಪವಿತ್ರಾತ್ಮ ಭರಿತವಾಗಿ ದೇವರಾತ್ಮ ನಡೆಸಲ್ಪಟ್ಟು ಅವರು ಹೋಗಿದಲ್ಲಿ ಅನ್ಯ ಜನರೊಳಗಡೆ ಹೋಗ್ಬಿಟ್ರು. ಜನ ಹೇಳುವ ಮಾತುಗಳು ಈ ಸೈತಾನೇ ಅವರ ಹತ್ರ ಹೋಗಿ ಹೇಳಿದೆ ಎಂದು ಅವರಿಗೆ ಅರ್ಥ ಆಗಿಲ್ಲ. ಅವರು ಸೇವೆನೂ ಬಿಟ್ಟು ಎಲ್ಲ ಬಿಟ್ಟು ಈಗ ಎಲ್ಲೋ ಒಂದು ಪೇಷಂಟ್ ಆಗಿದ್ದಾರೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಎಚ್ಚರಿಕೆ. ಪವಿತ್ರಾತ್ಮ ಭರಿತರಾದರೂ ದೇವರಾತ್ಮ ನಿಮ್ಮನ್ನು ನಡೆಸ್ತಾ ಇದ್ರು, ನಿಮಗೆ ಪ್ರತಿ ಗಳಿಗೆಯಲ್ಲೂ ಶೋಧನೆಗಳು ಬರುತ್ತದೆ ಎಂದು ಎಚ್ಚರಿಕೆಯಾಗಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಎಂಥ ರೀತಿಯಲ್ಲಿ ಶೋಧನೆ ಯೇಸು ಸ್ವಾಮಿಗೆ ಬಂದಿದೆ ನೋಡಿ. ಯೇಸು ಸ್ವಾಮಿಗೆ ಎಂಥ ಶೋಧನೆ ನೋಡಿ. ಹೊಟ್ಟೆ ಹಸುತ್ತಾ ಇದೆಯಲ್ಲ, 40 ದಿವಸವಾಗಿ ಊಟ ಮಾಡಿಲ್ಲ, ಪವಿತ್ರಾತ್ಮನೇ ನಡೆಸ್ತಾ ಇರೋದು. ಈಗ ಹೇಳ್ತಾ ಇದೆ, ಈ ಕಲ್ಲನ್ನು, ಹಾಲೆಲೂಯ, ಹಾಲೆಲೂಯ. ಈಗ ಏನು ಹೇಳಬೇಕು ಯೇಸು ನಿಜವಾಗಲೂ? अभी देखिए, पवित्र आत्मा से आने के समय में प्रभु यीशु पवित्र आत्मा भरपूर करके पवित्र आत्मा से चलते हैं, परंतु उसका ऊपर बुरे आत्मा का काम है, शैतान के काम आता है. हालेलुया. पवित्र आत्मा हमारा ऊपर है तो पवित्र आत्मा से हम चलने तो हमको परीक्षा आने का चांस है. हालेलुया. हम पवित्र आत्मा से भरपूर है, पवित्र आत्मा से हम चलता है, परंतु इसलिए परीक्षा नहीं आएगा ऐसा नहीं सोचना, हमको भी परीक्षा आएगा. प्रभु यीशु का हमको एक गवाही है. हालेलुया. प्रभु यीशु का पास में इतना अभिषेक भरपूर होने वाला प्रभु का यीशु का सामने आकर पूछते हैं, ये रोटी, ये पत्थर को रोटी बनाना. हालेलुया. प्रभु यीशु का सामने जाकर इतना बड़ा बात बोलने तो हमारा सामने आकर क्या क्या बोलते हैं. हालेलुया, हालेलुया. ನೋಡ್ರಿ, ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾರೆ, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿರಿ. ಸ್ತೋತ್ರ, ಹಾಲೆಲೂಯ. ನೋಡಿ, ಯೇಸು ಸ್ವಾಮಿ ಮನುಷ್ಯನಾಗಿ ಭೂಮಿಗೆ ಬರುವಾಗ ಈ ಆಕಾಶ ಭೂಮಿ ಸಮಸ್ತವು ಸೃಷ್ಟಿ ಮಾಡಿದ ಅಷ್ಟು ದೊಡ್ಡ ದೇವರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಿಮ್ಮ ಯೇಸು ಎಷ್ಟು ದೊಡ್ಡವರಾಗಿದ್ದಾರೆ. ಹಾಲೆಲೂಯ. ಹೇಳಲಿಕ್ಕಾಗದಷ್ಟು ದೊಡ್ಡವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಯಾಕೆ ಹೇಳಲಿಕ್ಕಾಗಲ್ಲ? ನೋಡಿರಿ, ನಮ್ಮ ಬುದ್ಧಿ ಇಷ್ಟೇ ಇರೋದು.
ನಮ್ಮ ಭೂಮಿ ಎಷ್ಟು ದೊಡ್ಡದು, ಅದರಲ್ಲಿರುವ ಈ ಕರ್ನಾಟಕ ಎಷ್ಟು ದೊಡ್ಡದು, ಈ ಕರ್ನಾಟಕದಲ್ಲಿರುವ ಬೆಂಗಳೂರು ಎಷ್ಟು ದೊಡ್ಡದು. ಇದರೊಳಗಡೆ 1,20,00,000 ಏನೋ ಜನ ಇರ್ತಾರಂತೆ. ನೀವು ನೋಡಿದ್ರೆ ಈ ಬೆಂಗಳೂರು ಪೂರ್ತಿ ಎಲ್ಲ ಹಳ್ಳಿ ಪಳ್ಳಿಗಳೆಲ್ಲ ಹೋಗಿ ನೋಡಿದ್ರ? ಇಲ್ಲ ಬಿಡಿ. ಆನೇಕಲ್ ತಾಲೂಕು ಪೂರ್ತಿ ನೋಡಿದ್ರ? ಜಿಗಡಿ ಹುಬ್ಳಿ ಪೂರ್ತಿ ನೋಡಿದ್ರ? ಅಯ್ಯೋ, ನಾವೇನೂ ನೋಡಿಲ್ಲ ಅಂದರೆ ನಾವು ಎಷ್ಟು ಚಿಕ್ಕವರು. ಆದರೆ ಇದೆಲ್ಲ ಸೃಷ್ಟಿ ಮಾಡಿದೆವರು. ಈ ಕರ್ನಾಟಕ ಇಷ್ಟು ದೊಡ್ಡದಾದರೆ ಭಾರತ ದೇಶ ಎಷ್ಟು ದೊಡ್ಡದು. ಈ ಭಾರತ ದೇಶ ಇಷ್ಟು ದೊಡ್ಡದಾದರೆ ಭಾರತ ದೇಶ ಎಲ್ಲವನ್ನು ಸೇರಿರುವ ನಮ್ಮ ಪ್ರಪಂಚ ಎಷ್ಟು ದೊಡ್ಡದು. ಹಲ್ಲೆಲೂಯಾ. ಈ ಪ್ರಪಂಚ ಇಷ್ಟು ದೊಡ್ಡದಾದರೆ ಈ ಪ್ರಪಂಚವನ್ನಲ್ಲಂದರೆ ಈ ಭೂಮಿ ಇಷ್ಟು ದೊಡ್ಡದು. ಈ ಭೂಮಿ ನೋಡಿ, 13 ಲಕ್ಷ ಭೂಮಿಯನ್ನು ತಗೊಂಡೋಗಿ ಸೂರ್ಯನಲ್ಲಿ ಒಂದೊಂದು ಮೇಲೆ ಇಟ್ಟಿದ್ರು. ಹೇಳ್ತಾರೆ ಸೂರ್ಯನಲ್ಲಿ ಇನ್ನೂ ಸ್ಪೇಸ್ ಖಾಲಿ ಇರುತ್ತೆ ಅಂದೆ. ಹಾಗಾದರೆ ಈ ಸೂರ್ಯ ಎಷ್ಟು ದೊಡ್ಡವರಿರ್ಬೋದು? ಈ ಒಂದು ಆಕಾಶದ ಇನ್ನೊಂದು ಕೋಣೆಗೆ ಹೋಗಬೇಕಾದ್ರೆ ನಮ್ಮ ದೃಷ್ಟಿ ನಮಗೆ ನಿಮಿಷಕ್ಕೆ ಅಷ್ಟು ಸ್ಪೀಡಾಗಿ ವರ್ಕ್ ಆಗಿ ಹೋಗುವ ಪ್ರಕಾಶ ಕೂಡ ಹೋಗಬೇಕಾದ್ರೂ ಎಷ್ಟೋ ಲಕ್ಷಾಂತರ ವರ್ಷಗಳು ಬೇಕು ಒಂದು ಮಿಲ್ಕಿ ವೇ ಆಗಿರುವ ಈ ಆಕಾಶ ವಿಧಾನವನ್ನು ದಾಟಿ ಹೋಗಲಿಕ್ಕೆ. ಆದರೆ ಇದೇ ಥರ ಆಕಾಶ ವಿಧಾನಗಳು ಎಷ್ಟೋ ಇದೆ, 5,000 ಕೋಟಿ ಇದೆ ಎಂದು ಹೇಳ್ತಾರೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಇದೇ ಥರ ಇರುವ ಅನೇಕ ಕೋಟಿಗಳು ಇದೆ ಈ ಥರ ಪ್ರಪಂಚ. ನಾವು ಇದೊಂದು ನೋಡಿಕೊಂಡು ಹಳ್ಳದಲ್ಲಿ ಬಿದ್ದಿರುವ ಕಪ್ಪೆ ಏನು ಹೇಳುತ್ತೆ? ಈ ಹಳ್ಳವನ್ನು ನೋಡಿಕೊಂಡು ಇದೇ ದೊಡ್ಡ ಸಮುದ್ರ ಅಂತ. ಹಲ್ಲೆಲೂಯಾ. ಈ ಚಿಕ್ಕ ಭೂಮಿಯನ್ನು ನೋಡಿಕೊಂಡು ಚಿಕ್ಕ ಕಾರ್ಯಗಳೆಲ್ಲ ತಿಳ್ಕೊಂಡು ನಾವು ಹೇಳ್ತೀವಿ ಇದೇ ದೊಡ್ಡ ಪ್ರಪಂಚ. ಆದರೆ ನಾನು ಯಾಕೆ ಇಷ್ಟು ಹೇಳಿದೆ ಅಂದರೆ, ಇಷ್ಟೆಲ್ಲ ಸೃಷ್ಟಿ ಮಾಡ್ದ ಇಷ್ಟು ದೊಡ್ಡವನಾದ ದೇವರು ನನ್ನನ್ನು ನಿಮ್ಮನ್ನು ಪ್ರೀತಿಸಿ ನಿಮ್ಮ ರೂಪ ತಾಳಿ ಬರುವಾಗ ಸ್ವಲ್ಪವಾದರೂ ದೇವರಿಗೆ ಹೇಗೆ ಆರಾಧನೆ ಮಾಡ್ತೀರಾ? ಇಷ್ಟು ದೊಡ್ಡ ದೇವರು. ಇದರಲ್ಲಿರುವ ಒಂದು ಯಾವ ವಸ್ತುವನ್ನು ಉಂಟು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ಹಲ್ಲೆಲೂಯಾ. ಹೋಗುವ ಪ್ರಾಣವನ್ನು ಹಿಡಿದು ನಿಲ್ಲಿಸೋಕ್ಕೆ ಶಕ್ತಿ ಇಲ್ಲ. ಒಂದು ಚಿಕ್ಕ ಇರುವೆಯನ್ನು ಸೃಷ್ಟಿ ಮಾಡೋಕ್ಕಾಗುತ್ತಾ? ಇರುವೆ ಎಲ್ಲದಕ್ಕಿಂತ ಚಿಕ್ಕದು. ಅಂದ ಮನುಷ್ಯನಾದ ನಮಗೋಸ್ಕರ ಇಷ್ಟೂ ದೊಡ್ಡ ದೇವರು ಮನುಷ್ಯರಾಗಿ ಬಂದಿದ್ರೆ ಅವರ ಪ್ರೀತಿ ಎಷ್ಟು ದೊಡ್ಡದಂತ ತಿಳ್ಕೊಳ್ಳಿರಿ. ಹಲ್ಲೆಲೂಯಾ. ಆ ಯೇಸು ಭೂಮಿಯಲ್ಲಿ ಬಂದು ನಮಗೆ ತೋರಿಸಿಕೊಡ್ತಾ ಇದ್ದಾರೆ, ನೀವು ಈ ರೀತಿಯಾಗಿ ಬದುಕಿ ನಾನು ನಿಮಗೆ ತೋರಿಸುವ ನನ್ನ ರಾಜ್ಯಕ್ಕೆ ಬರಬೇಕೆಂಬುದಾಗಿ. ಹಲ್ಲೆಲೂಯಾ. ಆತನ ಸೇವಕರು ನಾವು. ಹಲ್ಲೆಲೂಯಾ. ಆತನ ಮಕ್ಕಳು ನಾವು. ಹಲ್ಲೆಲೂಯಾ. ಯೋಗ್ಯತೆ ಇಲ್ಲ. ಅಷ್ಟು ದೊಡ್ಡ ದೇವರದು ಮಕ್ಕಳಾಗಲಿಕ್ಕೆ ಯಾವ ಯೋಗ್ಯತೆಯೋ ಕ್ವಾಲಿಫಿಕೇಶನ್ ನಮಗೆ ಇಲ್ಲವೇ ಇಲ್ಲ. ಆದರೆ ಕರುಣೆ ತೋರಿದ ದೇವರು, ಕೃಪೆ ತೋರಿದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದೆ, ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದೆ. ಆದರೆ ಎಲ್ಲ ಪ್ರಾಣಿಗಳು ಸತ್ತು ಮುಗಿದೋಗುತ್ತದೆ, ಮನುಷ್ಯನ್ ಮಾತ್ರ ಆ ಥರ ಸತ್ತು ಮುಗಿಯಕ್ಕೆ ಬಿಡದ ಹಾಗೆ ಪ್ರೀತಿ ಮಾಡಿದ ದೇವರು. ಹಲ್ಲೆಲೂಯಾ. ಯಾವುದಾದೊಂದು ಪ್ರಾಣಿಯನ್ನು ಪ್ರೀತಿಸಿ ಆ ಪ್ರಾಣಿ ರೂಪದಲ್ಲಿ ದೇವರು ಬಂದು ರಕ್ಷಿಸಬಹುದಿತ್ತಲ್ಲ. ಹಲ್ಲೆಲೂಯಾ. ಯಾವ ಪ್ರಾಣಿ ರೂಪದಲ್ಲೂ ದೇವರು ಹೋಗಿಲ್ಲ, ನಿನ್ನ ರೂಪದಲ್ಲಿ ತಾಳಿ ಭೂಮಿಗೆ ಬಂದು ಆ ದೇವರ ಹತ್ರ ಸೈತಾನ ಹೋಗಿ ಕೇಳುತ್ತಾ ಇದೆ. ಇಲ್ಲಿ ನೋಡಿರಿ ಏನು ಕೇಳ್ತಾ ಇದೆ? ಈ ಕಲ್ಲು ರೊಟ್ಟಿಯಾಗಿ ಮಾಡು. ನಿಜವಾಗಿ ನೀನು ದೇವಕುಮಾರನಾದ್ರೆ ಒಂದು ಸಾಕ್ಷಿ ನಮಗೆ ತೋರಿಸ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಉಪವಾಸ, ಪ್ರಾರ್ಥನೆ, ಅಭಿಷೇಕ, ದೇವರಾತ್ಮ ಎಲ್ಲ ಬರುವಾಗಲೂ ಸೈತಾನು ಶೋಧಿಸಲಿಕ್ಕೆ ಬರುವನು ಆಗಿದೆ. ಹಲ್ಲೆಲೂಯಾ. ಆದಿಯಲ್ಲಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಏದೆನ್ ತೋಟವನ್ನು ಮಾಡಿ ಆದಾಮ್ ಹವ್ವಳನ್ನು ಇಡುವಾಗ ಅಲ್ಲಿ ಒಂದು ಪರೀಕ್ಷೆ ಇತ್ತು. ಹಲ್ಲೆಲೂಯಾ. ಏನು ಪರೀಕ್ಷೆ? ಒಂದು ಹಣ್ಣನ್ನು ತೋರಿಸಿಕೊಂಡು ಸೈತಾನ್ ಹೇಳ್ತಾ ಇದ್ದಾರೆ, ಇದು ತುಂಬ ಚೆನ್ನಾಗಿದೆ, ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೈತಾನ್ ಅವಳ ಹತ್ರ ಹೋಗಿ ಕೇಳ್ತಾ ಇದೆ, ಇದು ತಿನ್ನಬಾರ್ದಾ? ಹಲ್ಲೆಲೂಯಾ. ಆವಾಗ ದೇವರ ವಾಕ್ಯದಿಂದ ಆ ಹವ್ವಳಿಗೆ ಜಯಿಸಲಿಕ್ಕಾಗಿಲ್ಲ, ಆದಮನಿಗೂ ಜಯಿಸಲಿಕ್ಕಾಗಿಲ್ಲ. ಅವಳು ತಿಂದರು, ಅವನಿಗೂ ಕೊಟ್ಟರು, ಪಾಪ ಹಾಗೆ ಭೂಮಿಗೆ ಬಂತು. ಹಲ್ಲೆಲೂಯಾ. ಇದೆಲ್ಲ ದಾಟಿಸಲಿಕ್ಕಾಗಿ ಬಂದ ಯೇಸು ಸ್ವಾಮಿ ಹತ್ರ ಸೈತಾನ್ ಮತ್ತೆ ಕುದಂದ್ರೆ ಎತ್ಕೊಂಡು ಹೋಗ್ತಾನೆ. ಹೋಗ್ಬಿಟ್ಟು ಕೇಳ್ತಾನೆ, ಇದು ರೊಟ್ಟಿಯಾಗಿ ಮಾಡಿಬಿಟ್ಟು ನಿನ್ನ ದೇವರ ಸ್ಥಾನ, ನಿನ್ನ ಮನುಷ್ಯರ ಮೇಲೆ ಪ್ರೀತಿ ಎಲ್ಲವನ್ನು ಮುಗಿಸಿಬಿಟ್ಟು ಹೋಗು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿದ್ದೀರಾ? ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವರ ಆತ್ಮನು ಮಾತಾಡುತ್ತಾ ಇದೆ. ಆದನು ಯೇಸು ಸ್ವಾಮಿ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ?
ರೊಟ್ಟಿಯಿಂದ ಮಾತ್ರ ಬದುಕುವನಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ಭೂಮಿಯಲ್ಲಿ ದೇವರಾತ್ಮ ಹೊಂದಿ ಸೇವೆ ಮಾಡಕ್ಕೆ ಹೋಗುವ ನೀವು, ನಿಮ್ಮ ಮುಂದೆ ಬರುವ ಒಂದೊಂದು ಈ ಥರ ಆಸೆಗಳನ್ನು ನೋಡುವಾಗ ದೇವರ ವಾಕ್ಯಕ್ಕೆ ಒಪ್ಪಿಟ್ಟು ನೀವು ನೋಡಬೇಕು. ದೇವರ ವಾಕ್ಯವನ್ನು ಸಾಮ್ಯವಾಗಿಟ್ಟು ನೀವು ನೋಡಬೇಕು. ಹಲ್ಲೆಲೂಯಾ. ಇಲ್ಲ ಬಾರೋದೆಲ್ಲ ನಾನು ದೇವರಾತ್ಮ ಬಂದಿದೆ, ಅಭಿಷೇಕ ಹೊಂದ್ಕೊಂಬಂದೆ, ಅದಕ್ಕೆ ಎಲ್ಲ ಇನ್ನು ಆಗೋದು ದೇವರಿಂದಲೇ ಅಂತ ಹೇಳ್ಬಿಟ್ಟು ಹೋಗಬಾರ್ದು. ರೊಟ್ಟಿ ಮಾಡು ಅಂತ ಹೇಳಿದ್ರೆ ಓಡಿ ಹೋಗಿ ರೊಟ್ಟಿ ಮಾಡಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಇದು ಮಾಡ್ಬೋದಾ ಮಾಡಬಾರ್ದ? ತಂದೆ ಇದ್ದಾರಲ್ಲ, ಏನು ಮಾಡಬೇಕು? ಅದಕ್ಕಾಗಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನಿಮಗೊಂದು ಶೋಧನೆ ಬರುವಾಗ ಅರ್ಜೆಂಟಾಗಿ ಅದರ ಮೇಲೆ ಜಂಪ್ ಆಗದೆ ನೀವು ಪ್ರಾರ್ಥಿಸಿರಿ. ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟ ಮಾದರಿ ಅದೇನೆ. ಏನೇ ಬರುವಾಗಲೂ ಯೇಸು ಸ್ವಾಮಿ ಪ್ರಾರ್ಥಿಸಿರು. ರೊಟ್ಟಿ ಯೇಸು ಸ್ವಾಮಿ ತನಗೆ ಪ್ರಾರ್ಥನೆ ಮಾಡಿದ ಸಮಯ ನಾನು ಹೋದ ವರ್ಷ ಹೇಳಿದ್ದು ಯೂಟ್ಯೂಬಲ್ಲಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವಾಗೆಲ್ಲ ಪ್ರಾರ್ಥನೆ ಮಾಡಿದ್ರು, ಎಲ್ಲ ಸಮಯನೂ ಪ್ರಾರ್ಥನೆ ಮಾಡಿದ್ರು. ಯೇಸು ಸ್ವಾಮಿ ದೇವರಾತ್ಮ ಹೊಂದಿದನಾಗಿ ದೀಕ್ಷಾಸ್ಥಾನಕ್ಕೆ ಹೋಗಿದೆ, ಅಲ್ಲಿ ದೇವರಾತ್ಮ ಇಳಿದು ಬರ್ತಾ ಇದ್ದಾರೆ, ಆಮೇಲೆ ಪ್ರಾರ್ಥಿಸ್ತಾ ಇದ್ದಾರೆ. ಆಮೇಲೆ ಈ ಕಡೆ ಬರುವಾಗ ರೊಟ್ಟಿ ಕೊಡಬೇಕು, ಯೇಸು ಸ್ವಾಮಿ ಸ್ವರ್ಗಕ್ಕೆ ನೋಡಿ ಪ್ರಾರ್ಥಿಸ್ತಾ ಇದ್ದಾರೆ. ಅವರು ಕಾಡಿಗೆ ಹೋಗಿ, ಅರಣ್ಯಕ್ಕೆ ಹೋಗಿ, ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿರ್ಜನ ಪ್ರದೇಶ, ಜನ ಇಲ್ಲದ ಜಾಗೆಯಲ್ಲಿ ಹೋಗಿ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಶಿಷ್ಯರನ್ನು ಆರಿಸ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ದೊಡ್ಡ ಶೋಧನೆಯಾದ ಆ ಶಿಲುಬೆಯಲ್ಲಿ ಹಾಕಲ್ಪಡೋ ವಿಷಯದಲ್ಲಿ ಜಯಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಕೇಳಿಸ್ಕೊಂಡು ಒಳ್ಳೆ ಜೋ ಲಾಲಿ ಅಂತ ಕುತ್ಕೋಬೇಡಿ. ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ಸೈತಾನ್ ಸೋಲ್ಸೋದು ಹೆಂಗೆ ಅರ್ಥ ಆಗೋದು? ನಾನು ಯಾವ ಸೈತಾನು ಸೋಲಿಸಿಲ್ಲ, ನಾನು ತುಂಬ ಸೂಪರ್ ಆಗಿದ್ದೀನಿ ಅಂತೆ. ನೀವು ಸೈತಾನ್ ಸೋಲಿಸೋದಕ್ಕೆ ನಿಮ್ಮಲ್ಲಿ ಅಭಿಷೇಕ ಹೊಂದಿರುವ ದೇವರ ಮಕ್ಕಳಲ್ಲಿ ಮತ್ತೆ ಮತ್ತೆ ದೊಡ್ಡ ರೋಗ ಬಂದು ದೆವ್ವ ಬಂದು ಆಡೋದು. ಸೈತಾನ್ ಒಳಗಡೆ ನೀನು ಬಿದ್ದೋಗಿದೀಯಾ? ಸೈತಾನ್ ನಿನಗೆ ರೊಟ್ಟಿ ಕಲ್ಲೆತ್ಕೊಂಬಂದು ತೋರಿಸಿದೆ, ತಿನ್ನು ಅಂತ ಹೇಳಿದೆ. ನೀನೇನು ಮಾಡಿದೆ? 1 2 3 ರೊಟ್ಟಿ ಕಲ್ಲು ರೊಟ್ಟಿ ಆಗಲಿ ಹೇಳ್ಬಿಟ್ಟೆ, ಹೋಯ್ತು ನಿನ್ ಕದೆ. ಆಮೇಲೆ ಬಂದ್ಬಿಡ್ತು ಅವನು. ಆಮೇಲೆ ನಾನು ಬಂದೆ. ದೀಕ್ಷಾಸ್ನಾನ ಮಾಡಿ ಪವಿತ್ರಾತ್ಮ ಹೊಂದಿದ ಮಕ್ಕಳು ಕರ್ತೃಬೋಧ ತೆಗೆದುಕೊಳ್ಳೋ ಮಕ್ಕಳು ಯಾಕೆ ಬರುತ್ತದೆ? ನೋವು ಬಾಧೆ ಬರುತ್ತೆ. ಆದರೆ ದೆವ್ವ ನಿಮ್ಮಲ್ಲಿ ಹಿಡಿಯಕ್ಕೆ ನೀವು ಕೊಡುವುದಾದರೆ ನೀವು ಸರಿಯಾಗಿ ದೇವರ ವಾಕ್ಯವನ್ನು ಪಾಲಿಸ್ತಾ ಇಲ್ಲ. ಹಲ್ಲೆಲೂಯಾ. ದೆವ್ವ ನಿಮ್ಮ ಮೇಲೆ ಮುಟ್ಲಿಕ್ಕೆ ಅಧಿಕಾರವಿಲ್ಲ. ಅಂತ ಅಶುದ್ಧಾತ್ಮನು ರೋಗ ಬರುತ್ತೆ, ಒಂದು ನೋವು ಬರುತ್ತೆ, ವೇದನೆ ಬರುತ್ತೆ, ಜ್ವರ ಬರುತ್ತೆ, ಕಷ್ಟ ಬರುತ್ತೆ, ಆದರೆ ದೆವ್ವ ಬರಬಾರದು ನಮ್ಮ ಮೇಲೆ. ಹಲ್ಲೆಲೂಯಾ. ಅದು ಈಶ್ವರ ಶೋಧನೆಯಿಂದಲೇ ಅವನು ನಮ್ಮ ಮೇಲೆ ಹೊತ್ಕೊಳ್ಳೋದು. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳಿ, ನೀವು ಎಚ್ಚರಿಕೆಯಾಗಿರಬೇಕು. ನಿಮಗೊಂದು ಶೋಧನೆ ಬರುವಾಗ ದೇವರಿಗೆ ಕೇಳಬೇಕು. ನಿಮ್ಮ ಜೀವನದಲ್ಲಿ ಪ್ರತಿ ದಿವಸ ನೀವು ದೇವರಿಗೆ ಕೇಳಿ ಮಾಡೋಕ್ಕೊಂದು ಪರಿಚಯ ಮಾಡಿಕೊಳ್ಬೇಕು. ನಾನಿದು ಹೇಳ್ಬೋದಾ ಹೇಳ್ಬಾರ್ದಾ? ದೇವರೇ ನಾನು ಮಾಡ್ಬೋದಾ ಮಾಡಬಾರ್ದಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರತಿಯೊಂದು ದೇವರಿಗೆ ಕೇಳ್ಕೊಂಡು ಮಾಡಿದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮುಖ ಲಜ್ಜೆಯಿಂದ ಕೆಡೋದಿಲ್ಲ. ಹಲ್ಲೆಲೂಯಾ. 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 ಯಾರಾದರೂ ಪೇಪರ್ ಎತ್ಕೊಂಡು ಓಡ್ಬಾ ಅಂತ ಹೇಳುವಾಗ ಫಸ್ಟ್ ದೇವರಿಗೆ ಕೇಳಬೇಕು, ದೇವರೇ ನಾನು ಹೋಗ್ಬೋದಾ ಹೋಗಬಾರ್ದಾ? ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ದೇವರ ಹತ್ರ ಕೇಳಿಬಿಟ್ಟು ಏನು ನಿಮಗೆ ಉತ್ತರ ಬಂದಿಲ್ಲರೆ ವಾಕ್ಯ ತೆಗೆದು ನೋಡಬೇಕು. ದೇವರೇ ನನ್ನ ವಾಕ್ಯದೊಂದಿಗೆ ಮಾತಾಡು. ದೇವರು ನಿಮಗೆ ವಾಕ್ಯದೊಂದಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಮನುಷ್ಯರು ರೊಟ್ಟಿಯಿಂದ ಮಾತ್ರ ಬದುಕುವರಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳಿಂದಲೂ ಬದುಕುವರಾಗಿದ್ದಾರೆ. ಯಾಕೆ ನೀವು ಕೈ ಚಪ್ಪಾಳೆ ಹೊಡೆದಿದ್ದೀರಾ? ಹಲ್ಲೆಲೂಯಾ. ಸ್ವೀಕರಿಸ್ಕೊಂಡಿದ್ದೀರಾ? ಸ್ವೀಕರಿಸಿಕೊಂಡಿದ್ದೀರಾ ಸಾಲದು. ಏನ್ ಮಾಡಬೇಕು? ಉಪಯೋಗಿಸ್ಕೊಳ್ಬೇಕು, ಯೂಸ್ ಮಾಡಬೇಕು. ಹಲ್ಲೆಲೂಯಾ. ಈಗ ಫಾಸ್ಟ್ ಹೇಳಿದಾರ ಎಲ್ಲ ಎಲ್ಲಿ ಮೂಟೆ ಕಟ್ಟಿ ಹೊಗೆಗೆ ಹಾಕ್ಬಿಟ್ಟಿರ ನೀವೆಲ್ಲ. ಎಲ್ಲ ಬುಕ್ಕಲ್ಲಿ ಬರೆದು ಹೊಗೆಗೆ ಹಾಕ್ಬಿಡೋದು. ಏನಕ್ಕೆ? ಆಮೇಲೆ ಯೂಸ್ ಮಾಡೋಣ. ಯಾವತ್ತೂ ಯೂಸ್ ಆಗಲ್ಲ. ಲಾಸ್ಟು ಸಮಾಧಿಗೆ ಹೋಗುವಾಗ ಬುಕ್ಕು ಅರ್ತದೆ, ಕಾಳು ಮೇಲೆ ಇರ್ತದೆ, ತೂಗಾಡ್ತಾ ಇರ್ತದೆ. ಅಯ್ಯೋ ಅಯ್ಯೋ ಅಂತ ಅದು ಅಳ್ತದೆ. ನಾನು ಇಲ್ಲೆಲ್ಲ ಇದ್ಬಿಟ್ಟು ನೀನು ಯೂಸ್ ಮಾಡಿ ಇಲ್ಲೇ ಅಂತ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ರು, ಈ ದಿನವು ಬೆಲೆಯುಳ್ಳದು, ಸುಮ್ಮನೆ ನೀನು ಕಳೆಯಬೇಡ. ಹಲ್ಲೆಲೂಯಾ.
ಇದು ತುಂಬಾ ದಿವಸ ಹಿಂಗೆ ಬಹು ಉದ್ದಕ್ಕೆ ಇರುತ್ತೆ. ಇದು ಏನು ಉದ್ದಕ್ಕೆ ಇರೋಕ್ಕೆ ಚಾನ್ಸ್ ಕಡಿಮೆ. ನೋಡಿ, ಪ್ರಪಂಚ ಹೋಗೋದು ಭಯಂಕರವಾದ ಕ್ರಿಟಿಕಲ್ ಸ್ಟೇಜಲ್ಲಿ ಹೋಗ್ತಾ ಇದೆ. ನಿಮಗೆ ಜ್ಞಾನ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಎಷ್ಟು ದಿವಸ, ಎಷ್ಟು ಕಾಲ, ಯಾವ ರೀತಿಯಲ್ಲಿ ಇರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ನನಗೂ ನಿನಗೂ ಸಿಕ್ಕಿರೋ ಸಮಯ ಉಪಯೋಗಿಸಿಕೊಂಡ್ರೆ ನೀವು ಧನ್ಯರಾಗ್ತೀರಾ. ಶೋಧನೆಗೆ ಒಳಗಾಗದಿರಲಿಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ದೇವರ ವಾಕ್ಯ ಹೇಳ್ತಾ ಇದ್ದೀನಿ, ಯೇಸು ಮಾಡಿದ ಕಾರ್ಯ ಹೇಳ್ತಾ ಇದ್ದೀನಿ. ನಿಮಗೆ ಬರುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಸಾರಿ ದೇವರ ಹತ್ರ ಕೂತ್ಕೊಂಡು ಕೇಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಹೀಗೆ ಮಾಡ್ಬೋದಾ, ಮಾಡಬಾರ್ದಾ? ಹಲ್ಲೆಲೂಯ. ದೇವರ ಮಕ್ಕಳು ತುಂಬ ನಂಬಿಕೆಯಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಿರುವಾಗ, ನಾನು ಸಾದಾ ವಿಶ್ವಾಸಿಗಳಾಗಿರಲಿಕ್ಕೆ ದೇವರು ಯಾರನ್ನೂ ಕರೆದಿಲ್ಲ. ಆದರೆ ಆ ಥರ ಕೆಲವರಿದ್ದಾರೆ, ಅವರಿಗಾಗಿಯೂ ಹೇಳ್ತೀನಿ, ದೇವರ ಆತ್ಮನನ್ನು ಹೊಂದಿದ ದೇವರ ಮಕ್ಕಳೇ, ನಿಮ್ಮ ಮನೇಲಿ ಒಂದು ಪ್ರೇಯರ್ ಇಡುವಾಗ, ನಿಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡುವಾಗ, ಅದು ಮಾಡು ಇದು ಮಾಡು ಅಂತ ಹೇಳುವಾಗ ನೀನು ಏನು ಮಾಡಬೇಕು? ಅಯ್ಯೋ ಅವ್ರು ಬೈತಾರೆ ಇವ್ರು ಬೈತಾರೆ, ನೀನು ಸೋತೋಯ್ತು, ನಿನ್ನ ಮೇಲೆ ತಲೆ ಮೇಲೆ ಬರುತ್ತೆ ಸೈತಾನ್, ಮತ್ತೆ ನಾನು ಅವನ ಎಲ್ಲ ಆಯುಧ ಎತ್ಕೊಂಡು ನೀನು ಕುತ್ಕೋಬೇಕು. ದೇವರೇ ಈ ಥರ ಅವ್ರು ಹೇಳ್ತಾರೆ, ಈ ಥರ ಇವರು ಹೇಳ್ತಾರೆ, ನಾನು ಏನು ಮಾಡಬೇಕು? ಮಂಡಿ ಊರಿ ಪ್ರಾರ್ಥಿಸಿ ನೀ ಅದಕ್ಕೆ ಬದಲು ಕೇಳ್ಕೋಬೇಕು. ಹಲ್ಲೆಲೂಯ. ಮಾಡ್ಬೋದಾ, ಮಾಡಬಾರ್ದು? ದೇವರ ವಿರುದ್ಧವಾದ ಕಾರ್ಯ ಯಾವತ್ತೂ ಮಾಡೋಕ್ಕೆ ನನಗೆ ಅನುಮತಿ ಕೊಡಲ್ಲ. ಹಲ್ಲೆಲೂಯ. ಎಷ್ಟೋ ಕಡೆ ಹೋಗಿ ನಾವು ನೊಂದುಕೊಂಡು ಬಂದಿದ್ರೆ ದೇವರು ನೊಂದಿದೆ ಅಂತ ಅದಕ್ಕೆ ಅರ್ಥ. ಹಲ್ಲೆಲೂಯ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ದೇವರ ಕಾರ್ಯಕ್ಕಾಗಿ ಮುಖ್ಯ ಸ್ಥಾನ ಕೊಡು. ನೀನು ಎಷ್ಟು ದಿವಸ ಇರುತ್ತೆ ಅಂತ ಯಾವುದು ಬರಕ್ಕೆ ಕೊಟ್ಟು ಬಂದಿಲ್ಲ. ನಾನು ಎಷ್ಟು ದಿವಸ ಅಂತ ನನಗೆ ಗೊತ್ತೂ ಇಲ್ಲ. ಹಾಗಾದ್ರೆ ಒಂದೇ ಒಂದು ಗೊತ್ತಿದೆ, ದೇವರು ನಮಗೆ ಜೀವ ಕೊಟ್ಟಿದ್ದಾರೆ, ಆಯುಸ್ಸು ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಬುದ್ಧಿ ಜ್ಞಾನ ಕೊಟ್ಟಿದ್ದಾರೆ, ಪವಿತ್ರಾತ್ಮ ಕೊಟ್ಟಿದ್ದಾರೆ, ಪ್ರಾರ್ಥನಾ ಮಾಡಲಿಕ್ಕೂ ಹೇಳಿಕೊಟ್ಟಿದ್ದಾರೆ. ಹಲ್ಲೆಲೂಯ. ಯಾವುದಾದ್ರೂ ವಿಷಯಗಳಲ್ಲಿ ಶೋಧನೆ ಬರುವಾಗ ಮಂಡಿಯೂರಿ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಯಿರಿ. ದೇವರ ಹತ್ರ ಕೇಳಿರಿ, ನಾನು ಈ ವಿಷಯಕ್ಕೆ ಏನು ಮಾಡಬೇಕು, ನಾನು ಈ ವಿಷಯದಲ್ಲಿ ಏನು ಮಾಡಬೇಕು. ಸುಮ್ಮನೆ ನೀವು ಆ ಮನಸ್ಸು ಬಂದಾಗೆ ಮಾಡಿ ನೀವು ಶಾಪದಲ್ಲಿ ಪಾಪದಲ್ಲಿ ಸೈತಾನ ನಿಮ್ಮ ತಲೆ ಮೇಲೆ ಕೂತ್ಕೊಳ್ತಾರ, ಬಿಟ್ಟು ಕೊಡಬೇಡಿ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾರೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನು ಬರೆಯಲ್ಪಟ್ಟಿದೆ? ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ ಬದುಕುವುದು, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳಲ್ಲೂ ಬದುಕುವರಾಗಿದ್ದಾರೆ. ಹಲ್ಲೆಲೂಯ. ಜೀಸಸ್. ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳನ್ನು ಓದಿಕೊಂಡು ಸ್ತೋತ್ರ ಮಾಡಿರಿ, ನಿಮ್ಮ ವಿಷಯಗಳಿಗೆ ಪರಿಹಾರ ಆಗುತ್ತದೆ. ಹಲ್ಲೆಲೂಯ. ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಿಲ್ವಾ, ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿಲ್ವಾ, ಬೈಬಲ್ ಓದ್ಬಿಟ್ಟು ನೀನು ಸ್ತೋತ್ರ ಮಾಡು, ನಿನ್ನ ವಿಷಯ ಪರಿಹಾರ ಆಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆತ್ಮನು ನೋಡಿ, ಆ ಏದೆನ್ ತೋಟದಲ್ಲಿ ಹೋಗಿ ಮೋಸ ಮಾಡಿದೆ, ಹಣ್ಣು ತಿನ್ನೊಂದು ಹೇಳಿದೆ, ಅವರು ಯಾರಿಗೂ ಕೇಳಿಲ್ಲ, ಅವರು ಬೇಗನೆ ತಿಂದ್ಬಿಟ್ರು. ಪ್ರಿಯ ದೇವರ ಮಕ್ಕಳೇ, ಹೇಳ್ತಾ ಇರೋದು ದೇವರ ಆತ್ಮನು. ಹಲ್ಲೆಲೂಯ. ಸೇವೆಗಾಗಿ ಹೋಗುವ ದೇವರ ಮಕ್ಕಳಿಗೂ ಸೇವೆಗಾಗಿ ಹೋದ ಮೇಲೆ ಅನೇಕ ವಿಷಯ ಬರುತ್ತೆ. ಇದು ಮಾಡು, ಅದು ಮಾಡು. ಹಲ್ಲೆಲೂಯ. ಒಂದು ಉಪವಾಸ ಮಾಡೋಣ ಅಂತ ಹೇಳಿದ್ರೆ ಅಯ್ಯೋ ಹೊಟ್ಟೆ. ಹಲ್ಲೆಲೂಯ. ಪ್ರಿಯರೇ, ಉಪವಾಸ ಪ್ರಾರ್ಥನೆ ಎಲ್ಲದ ಹೊರತು ಈ ಜಾತಿ ಸೈತಾನ್ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇಷ್ಟು ದೊಡ್ಡ ದೇವರ ಕುಮಾರನು, ಆಕಾಶ ಭೂಮಿ ಸೃಷ್ಟಿ ಮಾಡಿದವನು ಈ ಸೈತಾನನ್ನೇ ಸೃಷ್ಟಿ ಮಾಡಿದ. ಸೈತಾನ ಸೃಷ್ಟಿ ಮಾಡಿಲ್ಲ, ದೇವದೂತನ ಸೃಷ್ಟಿ ಮಾಡಿ ಅವನು ಬಿದ್ದು ಹೋಗಿ ಅವನು ಸೈತಾನ ಆಗಿದೆ ಎಲ್ಲ ಗೊತ್ತಿರೋ ಯೇಸು ಹತ್ರ ಹೋಗಿ ಅವನಿಂಥ ನಾಟಕ ಮಾಡಿದರೆ ನನ್ನ ನಿನ್ನ ಮುಂದೆ ಸುಮ್ಮನೆ ಬರ್ತಾನ? ಬೇಷ ಹಾಕೊಂಡು ಬಂದೇ ಬರುತ್ತಾರೆ. ಪ್ರಿಯರೇ, ನಮಗೆ ಅದಕ್ಕೆ ಭಯಪಡಲಿಕ್ಕಲ್ಲ, ಪ್ರಾರ್ಥನೆ ಮಾಡುವ ಮಕ್ಕಳನ್ನು ನಡುಗುತ್ತದೆ ಸೈತಾನ್. ಹಲ್ಲೆಲೂಯ. ಪ್ರಾರ್ಥಿಸುವ ಮಕ್ಕಳ ಮುಂದೆ ಸೈತಾನ್ ನಡುಗುತ್ತದೆ. ಆ ಉಲ್ಟಾನೂ ಇದೆ, ಪ್ರಾರ್ಥನೆ ಇಲ್ಲದ ಮಕ್ಕಳು ಸೈತಾನ ಮುಂದೆ ನಡುಗುತ್ತದೆ. ಚೆನ್ನಾಗಿದೆಯಲ್ಲ? ನೀವು ಅದರಲ್ಲಿ ಯಾವ ಪಾರ್ಟಿ? ಸೈತಾನ್ ನಡುಗಿಸುವರ, ಸೈತಾನ ಮುಂದೆ ನಡುಗುವರ? ಯಾರಾದ್ರೂ ಇವತ್ತು ಸೈತಾನ್ ಅಂದ್ರೆ ನಡುಗುವರಿದ್ರೆ ಇವತ್ತು ತಿಳ್ಕೊಳ್ಳಿ, ಪ್ರಾರ್ಥನಾ ಮಾಡುವ ಮಕ್ಕಳು ಸೈತಾನನ್ನು ನಡುಗಿಸುವರು. ಅವರು ನಿಲ್ಲುವಾಗ ಸೈತಾನ್ ಕಿರ್ಚ್ಕೊಂಡು ಓಡೋಗ್ತಾನೆ. ಹಲ್ಲೆಲೂಯ. ಅಯ್ಯೋ ನನ್ನ ಗೋಡು ನಿನಗಾಕೆ? ಯಾವಾಗ ಪ್ರಾರ್ಥನೆ ಮಾಡಿದರೆ. ಹಲ್ಲೆಲೂಯ. ನೀ ಪ್ರಾರ್ಥನೆಯಲ್ಲಿದ್ದರೆ ಒಂದೊಂದು ಕಾರ್ಯಕ್ಕೂ ನೀ ದೇವರಿಗೆ ಆಲೋಚನೆ ಕೇಳೋದಾದ್ರೆ ನಿನ್ನನ್ನು ಮುಟ್ಟಕ್ಕೆ ಸೈತಾನಿಗೆ ಆಗೋದಿಲ್ಲ. ಹಲ್ಲೆಲೂಯ. ಇವ್ರದ್ದು ಕನೆಕ್ಷನ್ ತಗೊಂಡು ನಿನಗೆ ಏನೂ ಸಿಕ್ಕಲ್ಲ. ಹಲ್ಲೆಲೂಯ. ಇವತ್ತು ತುಂಬ ಪ್ರೀತಿ ಮಾಡುವರು, ನಾಳೆ ನಿನ್ನನ್ನು ಎಷ್ಟು ಮಟ್ಟಕ್ಕೆ ನಿನಗೆ ಉಪದ್ರವಿಸ್ಬೋದೋ ಅಷ್ಟು ಮಟ್ಟಕ್ಕೆ ಉಪದ್ರವಿಸ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಹೌದಾ ಅಲ್ವಾ? ಹಲ್ಲೆಲೂಯ. ದೇವರ ವಾಕ್ಯಕ್ಕೆ ಮುಖ್ಯ ಸ್ಥಾನ ಕೊಟ್ಟು ನಡೆಯುವುದಾದ್ರೆ ನೀನು ಶೋಧನೆಗೆ ಬೀಳೋದಿಲ್ಲ. ಏನ್ ಮಾಡಬೇಕು ಶೋಧನೆ ಬೀಳದಿರ್ಲಿಕ್ಕೆ?
ಪ್ರಾರ್ಥಿಸಬೇಕು. ಏನೇ ವಿಷಯ ಬರುವಾಗಲೂ ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ. ನೀವೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೋ, ನಿಮಗೊಂದು ವಿಷಯ ಬಂದು ನಿಮಗೆ ಕುತ್ಕೊಂಡು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ನೀವು ಪ್ರೇಯರ್ ಮಾಡ್ತಾರೋ, ಅನ್ಯ ಭಾಷೆ ಹೇಳ್ತಾರೋ, ದೇವರೇ ಈ ವಿಷಯದಲ್ಲಿ ನಾನು ಏನು ಮಾಡಬೇಕು, ದೇವರೇ ನೀನು ಮಾತಾಡು, ನಿಮಗಾಗಿ ದೇವರು ಮಾತಾಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಜಾಗದಲ್ಲೂ ನಿಮಗೆ ಚಾನ್ಸ್ ಇದೆ. ನೀವು ದೇವರ ಆತ್ಮನಿಗೆ ಕೇಳಿದ್ರೆ, ನೀವು ಅದೇ ಥರ ಒಂದು ಸಂಬಂಧ ಇಟ್ಟಿದ್ರೆ ದೇವರ ಆತ್ಮ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಹಾಲೆಲೂಯಾ. ಮೊಬೈಲನ್ನು ನೋಡಿಕೊಂಡು ನೀವು ಸಮಯ ಕಳ್ಕೊಳ್ಳುವಾಗ ದೇವರ ಆತ್ಮನಿಗೆ ಕೇಳಬೇಕು, ದೇವರೇ ನಾನು ಎಷ್ಟೋ ಸಮಯ ಆಯಿತು ಮೊಬೈಲ್ ನೋಡ್ತಾ ಇರೋದು, ಸರಿನಾ ತಪ್ಪ? ದೇವರು ಪಟ್ಟ ಹೇಳ್ಬಿಡ್ತಾರೆ, ಫಸ್ಟ್ ಮೊಬೈಲ್ ಆಫ್ ಮಾಡು ಅಂದೆ. ಎಷ್ಟೋ ಸಲ ಕೇಳಿದೆ ನಾನು, ದೇವರು ಅದೇ ಮಾತು ಹೇಳಿದ್ರು, ಬೈಬಲ್ ಓದು ಫಸ್ಟು. ಹಾಲೆಲೂಯಾ. ಒಂದ್ಸಲ ಕೇಳಿ ನೋಡಿ, ನೀವು ಮೊಬೈಲ್ ನೋಡ್ತೀಗ ಇವಾಗ ಬೇಡದ ನೋಡ್ಕೊಂಡು ಹೋಗಿ 1 ಅವರ್ 2 ಅವರ್ ಆದರೂ ನಮ್ಗೆ ಗೊತ್ತಾಗೋದೇ ಇಲ್ಲ. ಆವಾಗ ಅವನು ಕೇಳಬೇಕು, ದೇವರೇ ಅಯ್ಯೋ ನಾನು ಇದು ನೋಡ್ದು ಸರಿನಾ ತಪ್ಪ? ಸ್ವಲ್ಪ ಗಮನಿಸ್ಬೇಕು. ದೇವರಾತ್ಮ ಹೇಳುವಾಗ ಅಯ್ಯೋ ಸುಮ್ಮನೆ ಇರೋ ದೇವರಾತ್ಮನೇ, ನಾನಿದು ನೋಡಿ ಮುಗಿಸ್ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ. ಹಾಲೆಲೂಯಾ. ನೀವು ದೇವರಾತ್ಮನ ಅನುಸರಿಸಿ ನಡೆಯುವುದಾದರೆ ಗ್ಯಾರಂಟಿ ನಿನ್ನ ಮುಂದೆ ಸೈತಾನ ನಡುಗುತ್ತದೆ. ಹಾಲೆಲೂಯಾ. ನಿನ್ನನ್ನು ಸೋಲಿಸಲಿಕ್ಕೆ ಯಾವ ಶಕ್ತಿಯೂ ಆಗುವುದಿಲ್ಲ. ಹಾಲೆಲೂಯಾ. ಯೇಸುನೇ ಅದಕ್ಕೆ ಮಾದರಿಯಾಗಿದ್ದಾರೆ. ಹಾಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ರೊಟ್ಟಿಯಿಂದ ಮಾತ್ರ ಅಲ್ಲ ಬದುಕೋದು, ದೇವರ ಬಾಯಿಂದ ಬರೋ ಪ್ರತಿಯೊಂದು ವಾಕ್ಯಗಳಿಂದಲೂ ಬದುಕುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ನೀವು ಅದು ಅರ್ಥ ಮಾಡಿಕೊಳ್ಳಿ. ನಾವು ಯಾವಾಗಲೂ ರೊಟ್ಟಿ ಎಂದು ಆಸೆ ಪಡಬಾರ್ದು. ಊಟಕ್ಕೋಸ್ಕರ ತುಂಬ ಆಸೆ ಪಡಬಾರ್ದು. ಊಟ ಬಗ್ಗೆ ತುಂಬ ಆಸೆ ಇದ್ದರೆ ನೀವು ಉಪವಾಸ ಮಾಡಲಿಕ್ಕೆ ಕಲಿಯಿರಿ. ಉಪವಾಸ ಮಾಡೋಕ್ಕೆ ತುಂಬ ಅದು ಕಠಿಣ ಅನಿಸುತ್ತೆ. ಹಾಲೆಲೂಯಾ. ನಿಮಗೆ ಉಪಯೋಗವಾಗುತ್ತದೆ. ಹಾಲೆಲೂಯಾ. ನೋಡಿ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುನಲ್ಲ. ಇಂಥ ಪದಾರ್ಥ ತಿಂದಿಲ್ಲದ್ರೆ ನಾವು ಸತ್ತು ಹೋಗೋದೇನೂ ಇಲ್ಲ. ಹಾಲೆಲೂಯಾ. ಏನೂ ಆಗೋದಿಲ್ಲ. ಹಾಲೆಲೂಯಾ. ಸೈತಾನ ಹೇಳ್ತಾನೆ ತಿನ್ಕೋ, ಏನೂ ಆಗೋದಿಲ್ಲ ಅಂತ. ನಾನು ಹೇಳ್ತೀನಿ ಅದೆಲ್ಲ ತಿನ್ನಬೇಡ, ಏನೂ ಆಗೋದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಂದೇ ಒಂದು ವಿಷಯ ಹೇಳಿದೆ, ದೇವರಾತ್ಮನೇ ಹೇಳೋದು, ನಾವು ರೊಟ್ಟಿಯಿಂದ ಮಾತ್ರ ಬದುಕುವುದಲ್ಲ, ನಾವು ದೇವರ ಬಾಯಿಂದ ಬರೋ ಮಾತುಗಳಿಂದ ಬದುಕುವರು. ನೀವು ದೇವರ ಮಾತು ಕೇಳಬೇಕಾದ್ರೆ ರೊಟ್ಟಿ ನೋಡ್ಕೊಂಡು ಕೂತಿದ್ರೆ ಮಾತು ಕೇಳೋಕ್ಕಾಗಲ್ಲ. ಮಾತು ಕೇಳಬೇಕಾದ್ರೆ ಗೌನಿಸ್ಬೇಕಾದ್ರೆ ನೀವು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲದ್ರೆ ಬೈಬಲಾದರೂ ಓದಿರಿ, ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಹಾಲೆಲೂಯಾ. ನಿಮ್ಮ ಆಸೆ ನೋಡಿ, ಹೌದು ದೇವರಿಗೆ ಕೇಳ್ಕೊಂಡು ಮಾಡಬೇಕಲ್ಲ ಅಂತ ನಿಮ್ಮ ಆಸೆ ನೋಡಿ ದೇವರು ಕಾರ್ಯ ಮಾಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ದೇವರ ಮಕ್ಕಳು ಹೊಟ್ಟೆಯನ್ನು ಪ್ರೀತಿಸಬಾರದು, ದೇವರನ್ನು ಪ್ರೀತಿಸಬೇಕು, ದೇವರ ವಾಕ್ಯವನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ರೊಟ್ಟಿಯಿಂದ ಮಾತ್ರವಲ್ಲ ಮನುಷ್ಯನು ಬದುಕುವುದು. 2ನೇ ಶೋಧನೆ ನಮಗೆ 9ನೇ ವಾಕ್ಯ ಓದಿಕೊಳ್ಳೋಣ. 3ನೇ ಶೋಧನೆ ಇದು ಬರೆದಿದೆ, ಆದರೆ 2ನೇದಾಗಿ ಓದಿಕೊಳ್ಳೋಣ. 9ನೇ ವಾಕ್ಯ. ಇದಲ್ಲದೆ ಅವನು ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ವಿಷಯವಾಗಿ ದೇವರು ಅಪ್ಪಣೆ ಕೊಡ್ತಾರೆ. ನೀ ದೇವಕುಮಾರನಾದರೆ ಫಸ್ಟ್ ಒಂದು ಕ್ವಶನ್ ಕೇಳಿದ್ರು, ಅದರಲ್ಲಿ ಜಯಿಸಿಲ್ಲ. ಈಗ ಹೇಳಿದ್ರೆ ನೀ ಮೇಲೆಯಿಂದ ಕೆಳಗಡೆ ತುಮುಕು. ನೀ ದೇವಕುಮಾರನ ಹೌದು ಅಲ್ವಾ ನಿನ್ನನ್ನೇ ಪರೀಕ್ಷಿಸಿ ನೋಡು. ಹಾಲೆಲೂಯಾ. ದೇವರಿಗಾಗಿ ನಿಲ್ಲುವ ದೇವರ ಮಕ್ಕಳು, ಸೇವಕರು ಆಗಿರೋ ನಮಗೆ ಸೈತಾನ್ ಹಲವಾರು ಸಮಯ ಬಂದುಬಿಟ್ಟು ಕೇಳ್ತಾರೆ, ನೀನು ದೇವರಲ್ಲಿದ್ದೀರಾ, ಕರೆಕ್ಟಾಗಿದೆಯಾ, ಇದು ನಿಜಾನಾ, ಇದು ಸುವಾರ್ಥ ಸರಿನಾ, ಇದು ನಿಜಾನಾ? ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಶೋಧನೆ ಬರೋದು ರೊಟ್ಟಿಯಿಂದ ಮಾತ್ರ ಬದುಕುವುದಲ್ಲ ಅಂತ ಹೇಳ್ಬಿಟ್ಟು ದೇವರು ತಪ್ಪಿಸ್ಕೊಳ್ಳುವಾಗ ಹೇಳ್ತಾರೆ, ನಿನ್ನನ್ನು ದೇವದೂತರು ಕಾಯ್ಕೊಳ್ತಾರೆ, ಅದಕ್ಕೆ ಏನು ಮಾಡಬೇಕು, ನೀನು ಧುಮುಕಬೇಕು. ಹಾಲೆಲೂಯಾ. ಒಂದು ನೀನು ಮಾಡಲಿಕ್ಕೆ ಬಿಟ್ಟಿಲ್ಲದ್ರೆ ನಿನ್ನನ್ನು ತಳ್ಳಿಬಿಡಕ್ಕೆ ನೋಡ್ತಾ ಇದ್ದಾರೆ. ಹಾಲೆಲೂಯಾ. ನೀನು ಧುಮುಕಿ ನೋಡು, ಪರೀಕ್ಷಿಸು. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನು ದೇವರ ವಾಕ್ಯದಲ್ಲಿ ಅನುಮಾನ ಪಡಿಸೋದಾದರೆ ನೀನು ದೇವರಿಂದ ತಿಳ್ಕೊಳ್ಳಿ. ಸೈತಾನ್ ನಿನ್ನ ಹತ್ರ ಬಂದುಬಿಟ್ಟು ನಿನ್ನ ಅನುಮಾನ ಪಡಿಸೋದು, ಏನಾದರೂ ಈ ನಡುವೆ ನಾನು ಬರೋದು ಸರಿನಾ, ನನ್ನ ಪ್ರಾರ್ಥನೆ ಸರಿನಾ, ನಾನು ಮಾಡೋದೆಲ್ಲ ಸರಿನಾ, ಅಲ್ಲ ದೇವರು ಇದ್ದಾರೆ ನಿಜವಾಗಲೂ. ಹಿಂಗೆಲ್ಲ ನಿಮಗೆ ಥಿಂಕ್ ಮಾಡೋದಾದರೆ ಅರ್ಥ ಮಾಡಿಕೊಳ್ಳಿ, ಸೈತಾನ್ ಬಂದು ನಿನ್ನೊಳಗಡೆ ಈ ಥರ ಚಿಂತೆಗಳು ಕೊಡ್ತಾ ಇರೋದು. ಅದರಿಂದ ಎಚ್ಚರಿಕೆಯಾಗಿರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾರೆ, ನಿನ್ನನ್ನು ಕಾಯುವುದಕ್ಕೆ ಅದನ್ನು ದೇವರ ವಾಕ್ಯ ಎತ್ತುಕೊಂಡು ಸೈತಾನ್ ಬಂದರು. ಪ್ರಿಯರೇ, ನೀವು ಎಚ್ಚರಿಕೆಯಾಗಿರಿ. ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಇದೆಲ್ಲ ಜಯಿಸಬಹುದು. ದೇವರ ಮಕ್ಕಳೇ, ಎಚ್ಚರಿಕೆಯಾಗಿರಿ. ನಾವು ದೇವರ ಮಕ್ಕಳು, ಸ್ವರ್ಗವನ್ನು ತ್ಯಜಿಸಿ ಭೂಮಿಗಾಗಿ ಬಂದು ಈ ಬಡವರಿಗಾಗಿ ಜೀವ ಕೊಟ್ಟ ಯೇಸು ನಮ್ಮ ಮುಂದೆ ಇದ್ದಾರೆ.
ಆ ಯೇಸು ನಮಗೆ ಸಾಕ್ಷಿಯಾಗಿ ತೋರಿಸ್ತಾ ಇದ್ದಾರೆ. ಸೈತಾನ್ ಬಂದು ನಿನಗೆ ಪರೀಕ್ಷಿಸಲಿಕ್ಕಾಗಿ ಹೇಳ್ತಾರೆ, ರೊಟ್ಟಿ ನೋಡು, ಇದನ್ನು ಕಲ್ಲು ನೋಡು, ರೊಟ್ಟಿ ಮಾಡು. ಹಲ್ಲೆಲೂಯಾ. ಸರಿ, ರೊಟ್ಟಿ ತಿಂದ ಮಾತ್ರ ಅಲ್ಲ ಬದುಕುವುದು, ದೇವರ ವಾಕ್ಯದಿಂದ ಬದುಕ್ತಾರೆ. ಹಾಗಾದರೆ ಇಲ್ಲಿಂದ ಕೆಳಗಡೆ ಧುಮುಕು, ನೀನೊಂದು ಅಲ್ಪದ ಮಾಡಿ ತೋರಿಸು. ಪರೀಕ್ಷಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರನ್ನು ಪರೀಕ್ಷಿಸಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಏನೇನೋ ಹೇಳೋದು ಕೇಳ್ಕೊಂಡು ನಾವು ಮಾಡಬಾರ್ದು. ಯಾರು ಏನೋ ವಾದ ಮಾಡ್ಕೊಂಡು ನೀನು ಹಿಂಗೆ ಮಾಡು, ನಾನು ನಂಬ್ತೀನಿ ಅಂತ ಹೇಳಿದ್ರೆ ಫಸ್ಟ್ ದೇವರಿಗೆ ಕೇಳಬೇಕು. ಹಲ್ಲೆಲೂಯಾ. ಏನು ಮಾಡಬೇಕು? ಕೇಳಬೇಕು. ಅದು ಮೂಟೆಗಟ್ಟಿ ಮೇಲೆ ಇಡೋದಲ್ಲ, ಕೇಳಬೇಕು. ಯಾವಾಗ ಪ್ರೆಸೆಂಟ್ ಮಾಡಬೇಕು ಅಂದರೆ ತಕ್ಷಣ ನಮಗೆ ಮಾಡಿಯೋ ಕಾರ್ಯಗಳಲ್ಲಿ ಮಾಡಬೇಕು. ನಿಮಗೊಂದು ಮಾತು ಹೇಳ್ತಿದ್ರೆ, ನೀನು ದೇವರದ್ದು ಇಷ್ಟು ಸುವಾರ್ತೆ ಸಾರ್ತಿದ್ದಿಲ್ಲ, ಈಗ ಒಂದು ಅಲ್ಪದ ಮಾಡಿ ತೋರಿಸು ಅಂತ ಹೇಳುವಾಗ ನಾವೇನು ಹೇಳೋದು, ನಾನು ತೋರಿಸ್ತೀನಿ ಅಂತ ಯಾವತ್ತೂ ಹೇಳಬಾರ್ದು. ದೇವರಿಗೆ ಕೇಳಬೇಕು. ದೇವರೇ ಇವ್ರು ಹಿಂಗೆ ಕೇಳ್ತಾರೆ, ಮಾಡ್ಬೋದಾ ಮಾಡಬಾರ್ದಾ? ಒಂದು ವೇಳೆ ದೇವರು ಹೇಳಿದರೆ ಮಾಡ್ಬೋದು. ಹಲ್ಲೆಲೂಯಾ. ಸುಮಾರು ಅದು ಹೇಳಿದ್ರಲ್ಲ, ಸುಮಾರು ಸಹೋದರಿಯವರು ಸೇವೆ ಮಾಡ್ಕೊಂಡು ಹೋಗುವಾಗ ಒಂದು ಕುರಿಯನ್ನು ತಗೊಂಬಂದು ಇಟ್ಟುಬಿಟ್ಟು ಕೇಳಿದ್ರು, ಈ ಕುರಿಯನ್ನು ಬದುಕಿಸು, ನಾವು ಯೇಸು ಸ್ವಾಮಿ ನಂಬುತ್ತೀನಿ ಅಂದೆ. ಅವರು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು ಏನೋ ಗೊತ್ತಿಲ್ಲ, ಆದರೆ ಅವರದು ಆ ತ್ಯಾಗವಾದ ಮನಸ್ಸಿಂದ ಅವರು ಹತ್ತುಕೊಂಡು ದೇವರ ಹತ್ರ ಕೇಳಿದೆ, ದೇವರೇ ಇವರು ನಮ್ಮನ್ನು ಹೊಡೆದು ಸಾಯಿಸಕ್ಕೆ ಬರ್ತಾರೆ, ಈ ಕುರಿ ಆದರೂ ಬದುಕಿದರೆ, ಈ ಜನ ರಕ್ಷಣೆ ಹೊಂದಿದ್ರೆ ಅಷ್ಟಾದರೂ ಆಯ್ತಲ್ಲ ಅಂತ ಕೇಳಿದೆ. ಆ ನಿಮಿಷಕ್ಕೆ ಆ ಕುರಿ ಸೌಖ್ಯವಾಗಿ ಇದ್ದಿದೆ. ಹಲ್ಲೆಲೂಯಾ. ಆ ಊರಲ್ಲಿರುವ 10 ಕುಟುಂಬಗಳು ಆವತ್ತು ರಕ್ಷಣೆಯಾಗಿದೆ ಅಂತ ಬರೆದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ದೇವರಿಗೆ ಕೇಳಿ ಮಾಡಿರಿ. ಹಲ್ಲೆಲೂಯಾ. ಯಾರದು ಫೋರ್ಸ್ಗೆ ನಾವು ಏನು ವಾದ ಮಾಡುವರಲ್ಲ. ಯೇಸು ಸ್ವಾಮಿಗೆ ವಾದ ಮಾಡೋಕ್ಕೆ ಬರುವಾಗ ಯೇಸು ಸ್ವಾಮಿ ಏನು ಮಾಡಿದ್ರು? ಆಗುದಷ್ಟು ವಾದ ಮಾಡುವಾಗ ಅಲ್ಲಿಂದ ತಪ್ಪಿಸಿಕೊಂಡು ಹೋದರು. ವಾದ ಮಾಡುವ ನಮ್ಮ ಕೆಲಸ ಅಲ್ಲ. ಹಲ್ಲೆಲೂಯಾ. ವಾದ ಮಾಡುವುದು ನಮ್ಮ ಕೆಲಸ ಅಲ್ಲ. ನಾವು ದೇವರ ಹತ್ರ ಕೇಳೋದು, ದೇವರೇ ಇದು ನಾವು ಮಾಡ್ಬೋದಾ ಮಾಡಬಾರ್ದಾ? ದೇವರು ಮಾಡು. ನಾವೊಬ್ಬರಿಗೆ ಸುವಾರ್ತೆ ಸಾರುವಾಗ ಅವರು ಹೇಳ್ತಾರೆ, ಇನ್ನು ಮಾತಾಡಬೇಡ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ದೇವರೇ ಏನು ಮಾಡಬೇಕು? ದೇವರು ಸುಮ್ಮನಿರು ಅಂದರೆ ಸುಮ್ಮನೆ ಇದ್ಬಿಡ್ಬೇಕು. ಹಲ್ಲೆಲೂಯಾ. ನಾವು ಯಾರಿಗೂ ಬಲವಂತ ಮಾಡಂಗಿಲ್ಲ, ಆದರೆ ಯೇಸು ಹೇಳುವ ಮಾತು ಕೇಳಿರಿ, ನಿನ್ನ ದೇವರನ್ನು ಪರೀಕ್ಷಿಸಬಾರದು. ಹಲ್ಲೆಲೂಯಾ. ನಿನ್ನ ದೇವರನ್ನು ಪರೀಕ್ಷಿಸಬಾರದು ಕೂಡ ಬರೆಯಲ್ಪಟ್ಟಿದೆ. ಮತ್ತೊಂದು ವಾಕ್ಯ ನೋಡಿ, 7ನೇ ವಾಕ್ಯ ಓದಿಕೊಳ್ಳೋಣ. 3ನೇ ವಿಷಯ, ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು. ಹಲ್ಲೆಲೂಯಾ. ನೋಡಿ, ಮತ್ತೊಂದು ಸುಳ್ಳು, ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುತ್ತೆ. ನಿಜವಾಗಲೂ ಹೇಳಿ, ಈ ಭೂಮಿ ಎಲ್ಲ ಯೇಸು ಸ್ವಾಮಿ ಅಡ್ಡ ಬಿದ್ದರೆ ಯೇಸು ಸ್ವಾಮಿದಾಗ್ತಾ ಇತ್ತಾ? ಲೋಕ ಎಲ್ಲ ದೇವರಿದೆ ಅಂತ ಯೇಸು ಸ್ವಾಮಿ ಹತ್ರ ಹೋಗಿ ಹೇಳ್ತಾ ಇದ್ದೆ, ಅಡ್ಡ ಬಿದ್ದರೆ ನಿಂದಾಗುತ್ತೆ ಅಂದೆ. ಹಲ್ಲೆಲೂಯಾ. ಅಲ್ಲ, ಅದು ಯೇಸು ಸ್ವಾಮಿ ಯಾಕೆ ನಮಗೆ ತೋರಿಸಂದ್ರೆ, ಇದು ನಮ್ಮ ಕಥೆ, ಇದು ಯೇಸು ಸ್ವಾಮಿ ಸ್ಟೋರಿ ಎಲ್ಲ ಇದು ಪ್ರಿಯರೇ ಮಕ್ಕಳೇ, ನಿಮಗೆ ನಾನು ಇದೆಲ್ಲ ಮಾಡಿ ತೋರಿಸಿಬಿಟ್ಟು ಬಂದು ಮಾದರಿ ತೋರಿಸ್ತಾ ಇರೋದು. ಹಲ್ಲೆಲೂಯಾ. ನಿನ್ನನ್ನು ಮುಂದಕ್ಕೆ ತಳ್ಳಿ ಬಿದ್ದಿಲ್ವಾ, ಹಿಂದಕ್ಕೆ ಎಳೆಯುತ್ತಾನೆ, ಹಿಂದಕ್ಕೆ ಎಳೆದು ಬಿದ್ದಿಲ್ವಾ, ಮುಂದಕ್ಕೆ ತಳ್ಳುತ್ತಾನೆ. ಹಲ್ಲೆಲೂಯಾ. ಹೇಳ್ತಾರೆ, ನಿನಗೆ ಅಧಿಕಾರ ಕೊಡ್ತೀನಿ, ಅಡ್ಡ ಬೀಳು. ಹಲ್ಲೆಲೂಯಾ. ಸೇವೆಗೆ ಹೋಗುವಾಗ ಹೇಳ್ತಾರೆ, ಅಧಿಕಾರ ಬೇಕು ಅಂತ. ಹಲ್ಲೆಲೂಯಾ. ಎಲ್ಲ ಸ್ಥಾನದಲ್ಲಿ ಹೋಗುವಾಗ ಅಧಿಕಾರ ಬೇಕಂತ ಹೇಳ್ತಾರೆ. ನನಗೆ ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು, ನನಗೆ ಅಲ್ಲಿ ನಿಲ್ಲಬೇಕು, ಇಲ್ಲಿ ನಿಲ್ಲಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನನಗೆ ಮೈಕ್ ನಿಂತ್ಕೊಂಡು ಪ್ರಸಂಗ ಮಾಡಿದ್ರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಿನಗೆ ಮಂಡಿಯೂರಿ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಯೋದಾದರೆ ನಿನ್ನನ್ನು ದೇವರೇ ಎಲ್ಲ ಕಡೆ ನಿಲ್ಲಿಸ್ತಾರೆ. ನೀನೇ ಹುಡುಕಿ ಹುಡುಕಿ ಹೋಗ್ಬೇಕಾಗಿಲ್ಲ, ನೀನೇ ಸುತ್ತು ಬೇಡ. ಅಯ್ಯೋ ನನಗೆ ಸ್ಥಾನ ಸಿಕ್ಕಿಲ್ಲ, ನನಗೆ ಅದು ಸಿಕ್ಕಿಲ್ಲ, ನನಗೆ ಇದು ಸಿಕ್ಕಿಲ್ಲ, ನೀನು ಗೋಳಾಡಬೇಡ. ನೀನು ಪ್ರಾರ್ಥನೆ ಮಾಡೋದ್ರೆ ವಿಲಿಯಂ ಬೂತನ್ನು ಯಾವ ರೀತಿಯಲ್ಲಿ ಮೇಲೆ ತಂದಿರೋ ದೇವರು ಇವತ್ತು ಜೀವಿಸುವವರಾಗಿದ್ದಾರೆ. ನಿನ್ನ ಪ್ರಾರ್ಥನೆ ದೇವರ ಸ್ಥಾನದಲ್ಲಿ ಮುಟ್ಟಿದರೆ ನೀನು ತಿಪ್ಪೆಯಲ್ಲಿದ್ರು ಅದರಿಂದ ಎತ್ತಿ ಪ್ರಭುಗಳ ಸ್ಥಾನದಲ್ಲಿ ದೇವರನ್ನು ಕುಳಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗಾಗಿ ನಿಲ್ಲಿಕ್ಕೆ ರೆಡಿ ಇದ್ದೀರಾ? ನೀವು ಸ್ಥಾನ ಹುಡುಕಿ ಹೋಗಬೇಡ. ಸ್ವಲ್ಪ ಸ್ಥಾನ ಬರುವಷ್ಟೊತ್ತಿಗೆ ಅಹಂಕಾರ ಪಡಬೇಡ. ಹಲ್ಲೆಲೂಯಾ. ನಾನೇನೋ ಆಗಿದೆ ಅಂತ ತಿಳ್ಕೊಳ್ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇನೋ ಆಗಿದೆ ಅಂತ ತಿಳ್ಕೊಂಡಿದ್ರೆ ಈ ಎಲ್ಲ ಸೃಷ್ಟಿ ಮಾಡೋ ದೇವರ ಮುಂದೆ ನೀವು ಎಷ್ಟು ಮಾತ್ರ. ನಿಜವಾಗಲೂ ನಾನು ಹೇಳ್ತೀನಿ, ನಾನು ಮೊನ್ನೆ ಒಂದು ಸೇವಕರು ಈ ಭೂಮಿ ಬಗ್ಗೆ ಆಕಾಶ ಬಗ್ಗೆ ಎಲ್ಲ ಹೇಳುವಾಗ ನಿಜವಾಗಲೂ ನಾನು ತುಂಬ ದಿವಸ ಹತ್ಕೊಂಡೇ ನಡೆದೆ. ಹೌದು ಸ್ವಾಮಿ, ಇಷ್ಟು ದೊಡ್ಡವನಾಗಿರುವ ನೀವು, ನಾನು ನಿನ್ನ ಮುಂದೆ ಯಾರು? ಏನೂ ಇಲ್ಲ. ಆದರೂ ಎಷ್ಟೋ ಸಮಯ ವಾದ ಮಾಡಿದೆ, ದೇವರೇ ನೀನು ಹಂಗೆ ಮಾಡಬಾರ್ದ, ದೇವರೇ ನೀವು ಹಿಂಗೆ ಮಾಡಬಾರ್ದ, ದೇವರೇ ಏನೇನೋ ಕೇಳಿದ್ರಲ್ಲ, ನಾವು ಇಷ್ಟು ಪ್ರಾರ್ಥನೆ ಮಾಡಿದೆ, ದೇವ್ರು ಮಾಡೇ ಇಲ್ಲ. ಹೀಗೆಲ್ಲ ನಾವು ವಾದ ಮಾಡಿಲ್ವಾ? ಆದರೆ ನಿಜವಾಗಲೂ ಆಕಾಶ ಭೂಮಿ ಸೃಷ್ಟಿ ಮಾಡಿದ ಅಂದ ಪರಿಶುದ್ಧನು, ಅಂದ ಸರ್ವಶಕ್ತನ ಮುಂದೆ ಒಂದು ಮಾತು ಕೇಳಕ್ಕೂ ನಾವು ಅಯೋಗ್ಯರು.
ನಮಗೆ ಶಕ್ತಿ ಇಲ್ಲ, ಅಂದ ರೀತಿಯಲ್ಲಿ ಇದ್ದೀವಿ ನಾವು. ಆದರೂ ನಮಗೆ ಭಯ ಇಲ್ಲದೆ ನಾವು ಕೇಳಿದೆ, ಪ್ರೀತಿ ಕರುಣೆಯುಳ್ಳ ದೇವರು ನಮ್ಮನ್ನು ಸಾಯಿಸಿಲ್ಲ. ಹಲ್ಲೆಲೂಯಾ. ಅಷ್ಟೇ ಹೇಳಲಿಕ್ಕಿರೋದು. ಆದರೆ ಈ ದೇವರಿಂದ ಅಷ್ಟು ಅದ್ಭುತ ಮಂತ್ರಿಯಾಗಿರೋ ದೇವರ ಮುಂದೆ ನಾವು ಚಿಕ್ಕವರಾಗಿ ನಡೆದುಕೊಳ್ಳಿಕ್ಕಾಗಿ ಯೇಸು ಚಿಕ್ಕವನಾಗಿ ಭೂಮಿಗೆ ಬಂದಿದೆ. ಚಿಕ್ಕವನಾಗಿ ತೋರಿಸಲಿಕ್ಕಾಗಿ ಗೋದಲಿಯಲ್ಲಿ ಹೋಗಿ ಹುಟ್ಟಿದೆ. ಒಂದು ರಾಜನ ಮಂದಿರದಲ್ಲಿ ಯೇಸು ಆರಾಮಾಗಿ ಹುಟ್ಟಬಹುದಿತ್ತು. ಆದರೆ ನನಗೂ ನಿನಗೂ ಮಾದರಿ ತೋರಿಸಲಿಕ್ಕಾಗಿ ಬಡವರಾಗಿ ಬಂದು ಹುಟ್ಟಿ ತೋರಿಸಿ ಹೇಳ್ತಾ ಇದ್ದಾರೆ, ಮಕ್ಕಳೇ, ಈ ಪ್ರಪಂಚವೆಲ್ಲ ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರ ಜೊತೆಯಲ್ಲಿದ್ದ ನಾನು, ಅವನ ಮೂಲಕವನೇ ಎಲ್ಲವೂ ಉಂಟಾಯಿತು. ಉಂಟಾಗಿರೋದ್ರಲ್ಲಿ ಅವನಿಲ್ಲದ ಯಾವುದು ಉಂಟಾಗಲಿಲ್ಲ. ಅಂದ ಸೃಷ್ಟಿ ಮಾಡಿ ದೇವರು ಮನುಷ್ಯ ಕುಮಾರನಾಗಿ ಭೂಮಿಗೆ ಬರುವಾಗ ಅದೆಲ್ಲ ದೊಡ್ಡದಂದಲ್ಲಿ ಇಟ್ಟುಕೊಳ್ಳಬೇಕಂದೇಳಿ ಯಾವುದೋ ಒಂದು ಘಮಂಡ ತೋರಿಸದೆ ತನ್ನನ್ನೇ ತಗ್ಗಿಸಿ ಬರಿದಾಗಿ ಭೂಮಿಗೆ ಬಂದು ನನಗೂ ನಿನಗೂ ಆಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ರೆ ನಾನು ನೀನು ಆ ದೇವರ ಮುಂದೆ ಎಷ್ಟು ಮಾತ್ರ ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳಿಕ್ಕೆ ಕಲಿಯಿರಿ. ಅಂತ ದೊಡ್ಡ ಯೇಸು ಹೋಗಿ ರಾಜನ ಅರಮನೆಯಲ್ಲಿ ಹೋಗಿ ಸುವಾರ್ತೆ ಸಾರಿಲ್ಲ. ದೇವಾಲಯಕ್ಕೆ ಹೋಗಿ ಹೇಳಿದರು, ಕುರುಡರಿಗೂ ಕುಂಡರಿಗೂ ಕುಷ್ಠರೋಗಿಗಳಿಗೂ ಸೌಖ್ಯ ಕೊಟ್ಟರು. ಯೇಸು ಸ್ವಾಮಿ ಆಮೇಲೆ ಒಂದು ವಾಕ್ಯ ಹೇಳ್ತಾ ಇದ್ದಾರೆ, ಅಲ್ಲಿ ನೋಡಿರಿ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ಹಲ್ಲೆಲೂಯಾ. ಏದೆನ್ ತೋಟದಲ್ಲಿ ಬಂದ 3 ಶೋಧನೆಗೂ ಯೇಸು ಇಲ್ಲಿ ಬದಲು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ರೊಟ್ಟಿ, ಒಂದು ಹಣ್ಣು. ಈ ಹಣ್ಣು ತಿನ್ನು. ಯೇಸು ಸ್ವಾಮಿ ಹೇಳ್ತಾರೆ, ಈ ಹಣ್ಣು ತಿಂದಲ್ಲಮ್ಮ, ಅಲ್ಲ ಸೈತಾನನೇ ಬದುಕಬೇಕಾಗಿದ್ದು. ಹಲ್ಲೆಲೂಯಾ. ಎರಡನೇದು ಕೇಳ್ತಾ ಇದ್ದಾರೆ, ನೀನು ತುಮುಕು. ದೇವರಿಗೆ ನಿನ್ನ ಮೇಲೆ ಏನು ಚಿಂತೆ ಇಲ್ಲ, ದೇವರಿಗೆ ನಿನ್ನ ಮೇಲೆ ಏನು ಕೇರ್ ಇಲ್ಲ, ನೀನೆಲ್ಲ ಸುಮ್ಮನೆ ಎಲ್ಲ ಸುಳ್ಳು. ಹಲ್ಲೆಲೂಯಾ. ಆ ಸುಳ್ಳನ್ನು ಯೇಸು ಜಯಿಸ್ತಾ ಇದ್ದಾರೆ, ದೇವರನ್ನು ಪರೀಕ್ಷಿಸಬಾರದಂದೇಳಿ. ಹಲ್ಲೆಲೂಯಾ. ಮೂರನೇದಾಗಿ ಹೇಳ್ತಾ ಇದ್ದಾರೆ, ನೋಡಿ ಏನು ಹೇಳಿದದು, ಎಲ್ಲ ಅಧಿಕಾರ ನಿನಗೆ ಕೊಡ್ತೀನಿ. ಸೈತಾನ್ ಹವ್ವಳ ಹತ್ರ ಹೋಗಿ ಏನು ಹೇಳಿದೆ, ನೀನು ಈ ಹಣ್ಣನ್ನು ತಿಂದಿದ್ರೆ ದೇವರ ತರವಾಗುತ್ತದೆ, ಮತ್ತೆ ನಿನಗೆಲ್ಲ ನೀನು ಮೇಲೆ ಹೋಗ್ಬಿಡ್ತೀಯ ಅಂತ. ಹಲ್ಲೆಲೂಯಾ. ಅದೇ ಮಾತು ಯೇಸುವಿನ ಹತ್ತಿರಕ್ಕೆ ತಗೊಂಡು ಹೋಗುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಅಡ್ಡ ಬೀಳುವುದು ಆತನ ಮುಂದೆ, ಆರಾಧಿಸುವುದು ಆತನ ಮುಂದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮುಂದೆ ಸೈತಾನನು ಏನೇನೋ ತಕ್ಕೊಂಬರ್ತಾನೆ, ಸ್ಥಾನ, ಪದವಿ, ಪಟ್ಟ ಎಲ್ಲ ಎತ್ಕೊಂಬರ್ತಾನೆ. ನೀನು ಸ್ವಲ್ಪ ಒಂದು ಚೇರಲ್ಲಿ ಕೂತ್ಕೊಂಡ್ಬಿಡು, ನನಗೆ ನಿನ್ನಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹಲ್ಲೆಲೂಯಾ. ಯಾರು ಹೇಳೋದು? ಹಲ್ಲೆಲೂಯಾ. ಯಾರು ಹೇಳೋದು? ಸೈತಾನನು. ಇರುವಷ್ಟು ದಿವಸ ದೇವರಿಗಾಗಿ ಒಳ್ಳೆಗೆ ಅಧಿಕಾರ ಕೊಟ್ಬಿಡ್ತಾನೆ. ಕೂತ್ಕೊಂಡ್ಬಿಡಪ್ಪ, ನೀನು ಇಷ್ಟೆಲ್ಲ ಮಾಡಿದೆಯಲ್ಲ, ಓ ಭಯಂಕರವಾಗಿ ಮಾಡಿಬಿಟ್ಟೆ, ತುಂಬ ದೊಡ್ಡದಾಗೋಯ್ತು, ಅನೇಕರು ಹೊಗಳು ಬಿಡ್ತಾರೆ, ಇವ್ರ ಥರ ಯಾರೂ ಸೇವೆ ಮಾಡಿಲ್ಲ, ಹೋಯ್ತು ಕದೆ ಮುಗಿದೋಯ್ತು. ಮತ್ತೆ ನಮ್ಮ ಕಾಲು ಚೇರ್ ಮೇಲೆ, ಇನ್ನೆರಡು ಕಾಲು ಇನ್ನೊಂದು ಚೇರ್ ಮೇಲೆ. ಹಲ್ಲೆಲೂಯಾ. 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 ಪ್ರಿಯ ದೇವರ ಮಕ್ಕಳೇ, ಗಮನಿಸಿರಿ, ಇದು ದೇವರ ಮಾತಲ್ಲ. ನಿನ್ನನ್ನು ಅಧಿಕಾರ ಕೊಟ್ಟು, ನಿನಗೆ ಸ್ಥಾನ ಕೊಟ್ಟು, ನೀನು ಸ್ವಲ್ಪ ಉನ್ನತನಾಯಿತು, ನೀನು ಸ್ವಲ್ಪ ದೊಡ್ಡದಾಯಿತು, ನಿನಗೆ ಸ್ವಲ್ಪ ಪ್ರಮೋಷನ್ ಆಯಿತು, ನಿನಗೆ ಸ್ವಲ್ಪ ಜಾಸ್ತಿ ಇದಾಯಿತು ಅದಾಯಿತು ಅಂತೆಲ್ಲ ಹೇಳುವುದು ದೇವರ ಮಾತಲ್ಲ. ಪವಿತ್ರಾತ್ಮ ತುಂಬಿದ ದೇಶವಿನ ಮುಂದೆ ಬಂದು, ಪವಿತ್ರಾತ್ಮ ಪವಿತ್ರಾತ್ಮನಾಗಿರೋ ದೇವರ ಮುಂದೆ ಬಂದು ಬಿಟ್ಟು ಹೇಳ್ತಾ ಇದ್ದಾರೆ, ನಿನಗೆ ಈ ಅಧಿಕಾರವೆಲ್ಲ ಕೊಡ್ತೀನಿ, ನನಗೆ ಅಡ್ಡ ಬೀಳು, ಈ ಚೇರಲ್ಲೇ ಕುತ್ಕೊಂಡ್ಬಿಟ್ಟು ಅಧಿಕಾರ ನಡೆಸ್ಕೊಪ್ಪ ಅಂದ. ಹಲ್ಲೆಲೂಯಾ. ದೇವರ ಮಾತು ಕೇಳ್ತೀರಾ, ಸೈತಾನ್ ಮಾತು ಕೇಳ್ತೀರಾ? ಹಲ್ಲೆಲೂಯಾ. ಹೇಳೋದು ಬೇಡ, ಕೇಳಬೇಕು. ಕೆಟ್ಟಿ ಮೇಲೆ ಹಗ್ಗ ಹಾಕಬೇಡ, ಉಪಯೋಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುಗಾಗಿ ಅಂತ್ಯಕಾಲ, ಕೊನೆಯ ಸಮಯ, ಸ್ವಲ್ಪ ಸಮಯ ಬಾಕಿ, ಸೇವೆ ಇನ್ನೂ ಬಾಕಿ. ಹಲ್ಲೆಲೂಯಾ. ಸ್ವಲ್ಪ ಸಮಯ ನಮ್ಮ ಮುಂದೆ ಬಾಕಿ ಇದೆ, ಸೇವೆ ಬಾಕಿ ಇದೆ. ಯಾರು ತಗೊಳ್ತೀರಾ ಇದನ್ನು ಬಾಕಿ? ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳುತ್ತಾ ಇದೆ, ಆ 3 ಪರೀಕ್ಷೆಗಳು ಯೇಸು ಸ್ವಾಮಿ ಏದೆನ್ ತೋಟದಲ್ಲಿ ಹವ್ವಳು ಆದಮನು ಮಿಸ್ಟೇಕ್ ಮಾಡಿದನು. ಇಲ್ಲಿ ನೋಡಿ, ಯೇಸು ಸ್ವಾಮಿ ಎಲ್ಲ ಜಯಿಸ್ತಾ ಇದ್ದಾರೆ. ಈ ಕಾಲದಲ್ಲಿ ಯೇಸುವಿಗೆ ನೀ ಪ್ರಾರ್ಥನೆ ಮಾಡೋದಾದ್ರೆ, ನೀನು ಎಂದೆಂದ ಶೋಧನೆಯಲ್ಲಿ ಬೀಳುತ್ತೀಯೋ ಅದಕ್ಕೆಲ್ಲ ನೀ ಪ್ರಾರ್ಥನೆ ಮಾಡುತ್ತಾ ಇರುವುದಾದ್ರೆ, ಆ ಶೋಧನೆ ಬೀಳದ ಹಾಗೆ ಬಾಗಿಲಲ್ಲಿ ಬರುವಾಗ ಅದು ದೇವರು ತಪ್ಪಿಸಿ ಕಾಪಾಡಿಕೊಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಶೋಧನೆಯಿಂದ ತಪ್ಪಬೇಕಾದ್ರೆ ಏನ್ ಮಾಡ್ಬೇಕು? ಯಾವಾಗ ಪ್ರಾರ್ಥಿಸ್ತೀರಾ? ಎಲ್ಲಾ ಸಮಯದಲ್ಲೂ ಪ್ರಾರ್ಥನೆ ಮಾಡಿದ್ರೆ ಅದು ಭಯಂಕರ ಆಗ್ಬಿಡ್ತದೆ ಮತ್ತೆ. ಹಾಲೆಲೂಯ. ನಾನು ಹೇಳಿಲ್ವಾ ಈ ಗಂಡು ಮೂಟ ಕಟ್ಟಿ ಒಣಗಾಕ್ಲಿಕ್ಕೆ ಆಗಲ್ಲ, ನಾನು ಹೇಳ್ತಾ ಏನು. ಈಗ ತಕ್ಷಣ ಯೂಸ್ ಮಾಡಕ್ಕಿರೋ ವಿಷಯನೇ ನಾನು ಹೇಳ್ತಾ ಇರೋದು. ಹಾಲೆಲೂಯ. ಇದು ವರ್ಷಕ್ಕೆ, ಇನ್ನೊಂದು ವರ್ಷಕ್ಕೆ, 2 ವರ್ಷಕ್ಕೆ ಉಪಯೋಗಿಸೋದು ಯಾವುದು ಇಲ್ಲಿ ಮಾರ್ತಾ ಇಲ್ಲ. ಇದು ಇವತ್ತಿಗೆ ಇರೋದೇ ಮಾರ್ತಾ ಇರೋದು. ಹಾಲೆಲೂಯ. ಇವತ್ತು ಹೋಗ್ಲಿಕ್ಕೆ ಇರೋದೆ, ಇವತ್ತು ಉಪಯೋಗಿಸಲಿಕ್ಕೆ ಇರೋದೆ ಇವತ್ತು ಮಾರೋದು. ನಾಳೆಗೆ ಇದಿಟ್ಟರೆ ಕೆಟ್ಟೋಗ್ತದೆ. ಹಾಲೆಲೂಯ. ಅದು ಡೈಲಿ ಉಪಯೋಗಿಸ್ಬೇಕು. ಏನು? ಪ್ರಾರ್ಥನೆ. ನಿಮ್ಮ ಒಂದೊಂದು ವಿಷಯ ಬರುವಾಗಲೂ ಪ್ರಾರ್ಥಿಸಲಿಕ್ಕೆ ನೆನಪು ಮಾಡಿ. ಇಲ್ಲ ನೀವು ಹಗಲೆಲ್ಲ ನೀವು ಆ ವಿಷಯದಲ್ಲಿ ಸಿಕ್ಕಾಕೊಂಡು ರಾತ್ರಿ ಬರುವಾಗ ನೀವು ಮರಿಬೇಡಿ ಪ್ರಾರ್ಥನೆ. ಅಯ್ಯೋ ತುಂಬ ಸುಸ್ತಾಯಿತು, ತುಂಬ ಟಯರ್ಡ್ ಆಯಿತು, ಇನ್ನೇನು ಮಾಡೋದಂದ್ಬಿಟ್ಟು ಮಲ್ಕೊಳ್ಳೋಕೆ ಹೋಗುವಾಗ ನೀನು ಅಲ್ಪ ಸ್ವಲ್ಪ ಕಷ್ಟಪಟ್ಟಾದರೂ, ಒಂದು ಗೋಡೆ ಹೊರಕೊಂಡಾದರೂ, ಅಲ್ಲಾದರೆ ಒಂದು ಚೈರಲ್ಲಿ ಹಿಡ್ಕೊಂಡಾದರೂ ಕೂತ್ಕೊಂಡು ನೀನು ದೇವರಿಗೆ ಹೇಳು, ದೇವರೇ ಈ ಬೆಳಿಗ್ಗೆ ಸಮಯದಲ್ಲಿ ತುಂಬ ಕಷ್ಟ ಆಗೋಯ್ತು, ತುಂಬ ಶೋಧನೆ ಬಂದು ಈ ಥರ ಬಾಧೆಯಾಯಿತು, ನಾನು ಏನು ಮಾಡಬೇಕು ಕರ್ತನೆ ಎಂದೆ. ಹಾಲೆಲೂಯ. ಅನೇಕರು ಬಂದು ನಮಗೆ ಕೇಳ್ತಾರೆ, ಪಾಸ್ಟ್ರೇ ನಾವು ಏನು ಮಾಡಲಿ ಎಂದೆ. ನಾವೇನು ಹೇಳಲಿ? ಯಾರು ಬದಲು ಕೊಡ್ತಾರೆ? ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು, ನನ್ನನ್ನು ನಿನ್ನನ್ನು ಕಾಯುತ್ತಾ ಇರುವ ದೇವರು, ನಿನಗೋಸ್ಕರ ಈಗಲೂ ಪರಲೋಕದಲ್ಲಿ ಪ್ರಾರ್ಥಿಸ್ತಾ ಇರುವ ದೇವರು. ಪ್ರಾರ್ಥನೆ ಮಾಡಿದ ತಕ್ಷಣ ಅಲ್ಲಿಗೆ ಕನೆಕ್ಷನ್ ಸಿಗುತ್ತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ ತಕ್ಷಣ ಪ್ರಾರ್ಥನೆ ಮಾಡೋಕ್ಕೆ ಜಾಗ ಏನು ಬೇಡ. ನೀವೆಲ್ಲೋ ಒಂದು ದಾರಿಯಲ್ಲಿ ತೊಂದರೆ ಆಯಿತಾ, ಅಲ್ಲೇ ಕೂತ್ಕೊಂಡು ಅಲ್ಲೇ ನಿಂತ್ಕೊಂಡು ಪ್ರೇಯರ್ ಮಾಡುವಾಗಲೂ ಕನೆಕ್ಷನ್ ಅಲ್ಲಿಗೆ ರೇಂಜ್ ಯಾವಾಗಲೂ ಇರುತ್ತದೆ. ಇಲ್ಲಿ ನಾಟ್ ರೀಚಬಲ್ ಅಂತ ಬರುವುದೇ ಇಲ್ಲ, ಏನೋ ಅನ್ರೀಚಬಲ್ ಏರಿಯಾ ಅಂತ ಬರುವುದೇ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾವಾಗಲೂ ಪ್ರಾರ್ಥನೆ ಮಾಡಿದ್ರು ಯೇಸು ಸ್ವಾಮಿ ಹಲೋ ಅಂತ ಹೇಳಿದ್ರೆ ಹಲೋ ಅಂತ ಹೇಳಕ್ಕೆ ಅಲ್ಲಿದ್ದಾರೆ. ಕಾಲ್ ಮಾಡೋಕ್ಕೆ ಮರಿತೀರ ನಾವು. ದೇವರಿದ್ದಾರೆ ಅಂದನೇ ಒಂದು ವಾರದ ಎಷ್ಟೋ ಜನಕ್ಕೆ ನೆನಪಿದೆಯೋ ಏನೋ. ಒಂದು ವಾರದ ಎಷ್ಟು ಜನ ದೇವರಿದ್ದಾರೆ ಇದ್ದೇ ಎಂದು ನೆನಪು ಮಾಡಿದ್ರೋ ಏನೋ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 3 ಪರೀಕ್ಷೆಗಳನ್ನು ಸೈತಾನಿಂದ ಯೇಸು ಸ್ವಾಮಿ ಜಯಿಸಿದರೆ ನಮಗೂ ಈ ಶೋಧನೆಗಳು ಬರುತ್ತದೆ. ನಾವು ಸೈತಾನ ಮಾತು ಕೇಳಿಕೊಂಡು ಒಂದು ರೀತಿಯಾಗಿ ಕೂತ್ಕೊಳ್ಬಾರ್ದು. ದೇವರ ಹತ್ರ ಕೇಳಬೇಕು, ದೇವರೇ ನಾನು ಇವಾಗ ಮಾಡುವ ಜೀವನ ಸರಿನಾ? ನಾವೀಗ ಮಾಡುವ ಪ್ರಾರ್ಥನೆ ಸರಿನಾ? ನಾನು ಇವಾಗ ಮಾಡುವ ಸೇವೆ ಸರಿನಾ? ನಾನು ಇವಾಗ ಮಾಡುವ ಜೀವನದಲ್ಲಿ ಯಾವುದಾದ್ರೂ ಬದಲಾಯಿಸಬೇಕಾ, ಚೇಂಜ್ ಮಾಡಬೇಕಾ? ನನ್ನ ರೀತಿ, ರೂಟು, ಮಾತು ದೇವರೇ ನನಗೆ ತಿಳಿಸಿಕೊಡು ಎಂದು ಪ್ರಾರ್ಥಿಸಿರಿ. ಹಾಲೆಲೂಯ. ಆಮೇಲೆ ಏನಾದರೂ ಚಿತ್ತುಪಾಡುಗಳು ಬರುವಾಗ ಅವರ ಮೇಲೆ ಹೋಗಿ ಬೀಳಬೇಡಿ. ಆದರೆ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಇಟ್ಟುಕೊಂಡು ನಿಮ್ಮನ್ನು ಶೋಧಿಸಿಕೊಂಡು ಹೋಗುವುದಾದರೆ ನಿಮ್ಮನ್ನು ಒಂದು ಶಕ್ತಿಗೂ ಜಯಿಸಲಿಕ್ಕಾಗುವುದಿಲ್ಲ. ಈ ಭೂಮಿಯಲ್ಲಿರುವ ಕೆಳಗಣವರಾಗಿರುವುದಿಲ್ಲ, ನೀವು ಮೇಲವರಾಗಿರುತ್ತಿ. ವಾಕ್ಯ ಅನುಸರಿಸದೆ ಈ ವಾಕ್ಯಕ್ಕೆ ತಕ್ಕ ಹಾಗೆ ಬದುಕಲಿಕ್ಕೂ ಆಗುವುದಿಲ್ಲ. ಹಾಲೆಲೂಯ. ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳಿ, 1 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಹೇಳಿದ ವಾಕ್ಯವನ್ನು ಒಂದು ಸಲ ಧ್ಯಾನಿಸಿಕೊಂಡು, ಅದೇ ಕರ್ತನಾದ ದೇವರು ನಮ್ಮನ್ನು ಪ್ರೀತಿಸಿ ಭೂಮಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ, ನೀನು ಅಮೂಲ್ಯನು, ನೀನು ನನಗೆ ಬಹು ಬೆಲೆಯುಳ್ಳವನು. ಆದರೆ ಯಾರು ನಿನಗೆ ಬೆಲೆ ಇಲ್ಲ, ನೀನು ಏನಕ್ಕೂ ಆಗಲ್ಲ ಎಂದು ಹೇಳಿ ನಿನ್ನನ್ನು ತಳ್ಳಿಬಿಟ್ರು, ನೋವಿಸಿದ್ರು, ಬೇಜಾರು ಮಾಡಿಸಿದ್ರು, ನೊಂದುಕೊಳ್ಬೇಡ. ಯೇಸು ಹೇಳ್ತಾ ಇದ್ದಾರೆ, ನಾನು ನಿನಗಾಗಿ ಪ್ರಾಣ ಕೊಟ್ಟ ಯೇಸು, ನಾನು ನಿನ್ನನ್ನು ನೋಡಿಕೊಂಡೇ ನನ್ನ ಜೀವವನ್ನು ಬಿಟ್ಟಿದ್ರೆ ನೀನು ಎಷ್ಟು ಬೆಲೆಯುಳ್ಳದು, ನಿನಗೆ ಎಷ್ಟು ಬೆಲೆ ದೇವರು ಕೊಟ್ಟಿದ್ದಾರೆ. ಹಾಗಾದರೆ ಆ ವಿಷಯದಲ್ಲಿ ದುಃಖ ಪಡಬೇಡ, ಯೇಸುವನ್ನು ಪ್ರೀತಿಸು. ಯೇಸುವನ್ನು ಪ್ರೀತಿಸುವ ಮಕ್ಕಳೇ, ನಿಮಗೆ ದೇವರ ಆತ್ಮನನ್ನು ಕೊಡುತ್ತಾರೆ. ದೇವರ ಜೊತೆಯಲ್ಲಿ ನಿನ್ನ ಅಡಿಬೇಕು. ಹಾಗಾದರೆ ಸೈತಾನ್ ನಿನ್ನ ಬಳಿಯಲ್ಲಿ ಬಂದು ನಿನ್ನನ್ನು ಹಲವಾರು ರೀತಿಯಲ್ಲಿ ಮೋಸಗೊಳಿಸಲಿಕ್ಕೆ ಬರುವಾಗ ದೇವರ ಆತ್ಮ ಹೇಳ್ತದೆ, ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದಲೂ ನೀನು ಬದುಕಬೇಕು. ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯ ನೀನು ಉಪಯೋಗಿಸಿಕೊಳ್ಳಬೇಕು. ದೇವರ ಬಾಯಿಂದ ಬರುವ ಮಾತು ಹೊರತು ನೀನು ರೊಟ್ಟಿ ನೋಡುವಾಗ ಅದರ ಮುಂದೆ ಬೀಳುವುದಲ್ಲ. ನೀನು ಜೀವನದಲ್ಲಿ ಏನಾನು ಅಗತ್ಯಗಳು ನೋಡುವ ಅದರ ಮುಂದೆ ಬಿದ್ದು ಹೋಗುವುದಲ್ಲ. ಮನುಷ್ಯರನ್ನು ನೋಡಿಕೊಂಡು ಸಹಾಯ ಕೇಳುವನಲ್ಲ. ದಾರಿಯಲ್ಲಿ ಹೋಗುವರು ನೋಡಿ ನಿನ್ನ ಕಷ್ಟ ಹೇಳುವರಲ್ಲ. ನಿನ್ನ ಕಷ್ಟ ಹೇಳಲಿಕ್ಕೆ ಒಬ್ಬ ಇದ್ದಾರೆ, ಅದು ಸೇನಾಧೀಶ್ವರನಾದ ಯೆಹೋವನು. ನನಗಾಗಿ ನಿಮಗಾಗಿ ಪ್ರಾಣಗೊಳ್ಳಲಿಕ್ಕೆ ಬಂದ ಕರ್ತನಾದ ಯೇಸು ನನಗೂ ನಿನಗಾಗಿ ಭಿನ್ನಹ ಮಾಡುವರು.
ನಿನ್ನ ಏನೇ ವಿಜ್ಞಾಪನೆ ಹೇಳಲಿಕ್ಕೂ, ನಿನ್ನ ಏನೇ ಕಷ್ಟ ಸಂಗಡ ಹೇಳಲಿಕ್ಕೂ ಯೇಸು ಇದ್ದಾರೆ. ಆದರೆ ಪ್ರಿಯರೇ, ರೊಟ್ಟಿ ನೋಡಿಕೊಂಡು, ಕಲ್ಲು ನೋಡಿಕೊಂಡು ರೊಟ್ಟಿ ಮಾಡೋದು ಹೇಳಿದ ತಕ್ಷಣ, ಏನು ಸೇವಕನೇ ನಿನ್ನ ಸೇವೆಗೆ ಚರ್ಚ್ ಆಗಿಲ್ವಾ, ನಿನ್ಗೆ ಆಲಯ ಸಿಕ್ಕಿಲ್ವಾ, ಏನು ಮಾಡ್ತೀರ ಅಂತ ಕೇಳುವಾಗ, ಹೌದು ನನಗೆ ಆಲಯ ಆಗಿಲ್ಲ, ನಾನು ಹೋಗಿ ನೀವು ಸ್ವಲ್ಪ ಕೊಡ್ರಿ, ಅವರು ಸ್ವಲ್ಪ ಕೊಡ್ರಿ ಅಂತ ಕೇಳಿಕೊಂಡು ಅವರಿವರ ಹಿಂದೆ ಹೋಗದೆಂದೇ ದೇವರು ಕರೀತಾ ಇದ್ದಾರೆ. ಮಕ್ಕಳೇ ಮಕ್ಕಳೇ, ಓ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ ಬದುಕೋದು. ಇವತ್ತು ದೇವರ ವಾಕ್ಯವನ್ನು ಕೇಳಿಕೊಳ್ಳುವಾಗ ತಿಳಿದುಕೊಳ್ಳೋಣ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ನಾನು ಬದುಕುವನು. ನಿನ್ನ ಕಣ್ಣೆರಡು ಆಕಾಶ ಕಡೆಗೆ ಮೇಲೆಗೆ ಹೋಗಲಿ, ನಿನಗೆ ಉತ್ತರ ಕೊಡುವನೊಬ್ಬನು ಅಲ್ಲಿದ್ದಾರೆ. ಮನುಷ್ಯನ ರೊಟ್ಟಿಯಿಂದಲ್ಲ ಬದುಕುವುದು, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ. ಮನುಷ್ಯರು ಸೇವೆ ಮಾಡುವುದು ಮನುಷ್ಯನ ಕೈಯಿಂದ ಬರುವ ಹಣಕಾಸಿನಿಂದಲ್ಲ. ಪರಲೋಕ ತಂದೆ ಅವನನ್ನು ಪೋಷಿಸುತ್ತಾರೆ, ಪರಲೋಕ ತಂದೆ ಅವನನ್ನು ಪೋಷಿಸುತ್ತಾರೆ, ಪರಲೋಕ ತಂದೆ ಅವನಿಗೆ ಉಪಕಾರ ಮಾಡುತ್ತಾರೆ. ಅವನಿಗೆ ಬೇಕಾದ ಹಣಕಾಸುಗಳು ಪರಲೋಕ ತಂದೆ ಒದಗಿಸುತ್ತಾರೆ. ನಿನಗೆ ಅಧಿಕಾರ ಕೊಡುತ್ತೀನಿ ಅಂತ ಹೇಳಿ ನಿನ್ನನ್ನು ಕುಳಿಸಕ್ಕೆ ಹೋಗುವಾಗ, ಪ್ರಿಯ ದೇವ ಸೇವಕನೇ, ನೀನು ಹೋಗಿ ಕುತ್ಕೋಬೇಡ. ನನ್ನ ಅಪ್ಪನು ಭೂಮಿಯಲ್ಲಿ ನಡ್ಕೊಂಡು ಹೋಗಿ ಅನೇಕರ ಮುಂದೆ ಸೇವೆ ಮಾಡಿದರೆ, ನನ್ನ ಆರೋಗ್ಯ ಇರುವಷ್ಟು ದಿವಸ ಓಡಿ ಓಡಿ ನಾನು ಅನೇಕರಿಗೆ ಸುವಾರ್ತೆ ಸಾರಬೇಕು. ನಾನು ಒಂದು ಕಡೆ ಕುತ್ಕೊಂಡು ಅಯ್ಯೋ ಇಷ್ಟೆಲ್ಲ ಆಯ್ತಲ್ಲ ಹೇಳಿದ್ರೆ ಅದು ಸೈತಾನ ವಂಚನೆ. ಇವತ್ತು ಎದ್ದು ಬಿಟ್ಟು ನೋಡಬೇಕು, ಈ ಸೈತಾನ ವಂಚನೆಯಲ್ಲಿ ನಾನು ಸಿಕ್ಕಾಕಿಕೊಂಡಿದೆಯೋ ಎಂಬುದಾಗಿ. ಹಾಗಾದರೆ ಇವತ್ತು ತಿಳ್ಕೊಳ್ಳಿ, ನಮಗಾಗಿ ದೇಶ ಸ್ವಾಮಿ ತೋರಿಸಿದ ಮಾದರಿ ಹಿಂದೆ ನಾವು ಹೋಗೋಣ. ನಿನಗೆ ಒಳ್ಳೆ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಕುಳಿಸುವಾಗ ಕುತ್ಕೊಂಡ್ಬಿಡಬೇಡಿ, ಅದು ಸೈತಾನ ಮೋಸ. ಸ್ಥಾನ ಸಿಕ್ಕುದು ಇಲ್ಲಿ ಅಲ್ಲ ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ. ಸ್ಥಾನ ಸಿಕ್ಕುದು ಭೂಮಿಯಲ್ಲ. ನಿನಗೆ ಭೂಮಿಯಲ್ಲಿ ಸಿಕ್ಕುವ ಸ್ಥಾನ ಗತಿಸಿ ಹೋಗುತ್ತದೆ. ನೀನು ಮಣ್ಣಾಗುವಾಗ ನಿನ್ನ ಸ್ಥಾನ ಕ್ಯಾನ್ಸಲ್, ಮುಗಿದೋಯ್ತು, ಇಲ್ಲ ಇನ್ನದು. ಆದರೆ ನಿನ್ನ ಮಾಡುವ ಕ್ರಿಯೆಗಳನ್ನು ನೋಡಿಕೊಂಡು ನಿನಗೆ ಸ್ಥಾನ ಕೊಡುವನೊಬ್ಬನು ಪರಲೋಕದಲ್ಲಿ ಇದ್ದಾರೆಂದು ಮರೆಯಬೇಡ. ನಿನ್ನ ಕೆಲಸಗಳನ್ನು ನೋಡಿಕೊಂಡು ನಿನಗೆ ಸ್ಥಾನ ಕೊಳ್ಳುವರ ಒಬ್ಬ ದೇವರು ಪರಲೋಕದಲ್ಲಿ ಕೂತ್ಕೊಂಡು ನಿನ್ನನ್ನು ನೋಡುತ್ತಾರೆ. ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ದೇವರೇ, ಸೈತಾನ ಅಧಿಕಾರದಲ್ಲಿ ನಾನು ಬೀಳಬಾರದು, ಸೈತಾನ ಪರೀಕ್ಷೆಯಲ್ಲಿ ನಾನು ಬೀಳಬಾರದು. ಸೈತಾನ ಹೇಳುತ್ತಾನೆ, ದೇವರನ್ನು ಪರೀಕ್ಷಿಸು, ಧುಮುಕು. ನಾನು ಸೈತಾನ ದೇವರನ್ನು ಪರೀಕ್ಷಿಸೋದು ಇಲ್ಲ, ದೇವರ ಮಾತನ್ನು ನಾನು ಅನುಸರಿಸುತ್ತೇನೆ. ನಾನು ದೇವರಿಗೆ ಮಾತ್ರನೇ ಅಡ್ಡ ಬೀಳೋದು. ಯಾರಾದರೂ ದುಡ್ಡು ಕೊಟ್ಟರು ಅವರಿಗಾಗಿ ನಾನು ಮಾತಾಡೋದಿಲ್ಲ. ಯಾರಾದರೂ ಹೆಚ್ಚಿನ ದುಡ್ಡು ಕಾಸು ಕೊಟ್ಟು ನಿನ್ನ ಮುಂದೆ ಬಂದರು ಅವರು ಬದಲಾಗಿ ನೀನು ಮಾತಾಡಬಾರದು. ನೀನು ಲಾಯರ್ ಅಲ್ಲ, ನೀನು ಯೇಸುವಿನ ಸೇವಕನು. ನೀ ಲಾಯರ್ ಕೆಲಸ ಎಲ್ಲ ನಿಂದು, ದೇವರ ಸೇವಕನು. ಯೇಸು ಹೇಳುದು ಹೇಳಬೇಕು. ಬಡವರಾದರೂ ಸೌಕರಾದರೂ ಒಂದೇ ನ್ಯಾಯ, ಒಂದೇ ನೀತಿ, ಅದು ಯೇಸು ಕೊಡುವ ನೀತಿ. ಈ ಮುಖ ನೋಡಿ ಯಾವುದಕ್ಕೂ ನ್ಯಾಯ ಹೇಳಕ್ಕೂ ಬೇಡ. ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಸೈತಾನ ಯಾವುದಾದ್ರೂ ರೀತಿಯಲ್ಲಿ ಪವಿತ್ರಾತ್ಮ ಹೊಂದಿದ ನಿನ್ನನ್ನು ಇಷ್ಟು ದಿವಸ ಹಿಡಿದು ಮೋಸ ಮಾಡಿಕೊಂಡು ಹೇಳುವುದೆಲ್ಲ ಕೆಟ್ಟಿ ಒಂದು ಮೂಟೆ ಹಾಕಿ ಆಮೇಲೆ ಮಾಡೋಣ ಅಂತ ಇಟ್ಟುಬಿಟ್ಟು ನೀನು ಮೋಸ ಮಾಡ್ತಾ ಇದ್ರೆ, ಈ ಸಮಯದ ಸರೆಂಡರ್ ಮಾಡೋಣ. ಒಂದು ನಿಮಿಷ ಒಪ್ಪಿಸಿಕೊಡೋಣ. ಯೇಸುವೇ, ಏದೆನ್ ತೋಟದಲ್ಲಿ ಹವ್ವಳನ್ನು ಮೋಸ ಮಾಡಿದ ಸೈತಾನನು ನನ್ನನ್ನು ಮೋಸ ಮಾಡಲಿಕ್ಕೆ ಬಿಟ್ಟು ಕೊಡಬೇಡ ಅಂತ ಸಮರ್ಪಿಸೋಣ. ಆ ಹಣ್ಣು ತೊಟ್ಟು ಹೇಳ್ತಾ ಇದ್ದಾರೆ, ತಿನ್ನು ಚೆನ್ನಾಗಿದೆ, ತಿನ್ನು ಚೆನ್ನಾಗಿದೆ, ತಿನ್ನು ಕುಡಿ ಸುಖಪಡು ಚೆನ್ನಾಗಿದೆ. ಬೇಡ, ದೇವ ಸೇವಕರಿಗೆ ಸ್ವಲ್ಪ ತಿನ್ನು ಕುಡಿ ಸುಖ ಸ್ವಲ್ಪ ಕಡಿಮೆ ಸಾಕು. ಮತ್ತೆ ಹೇಳ್ತಾ ಇದ್ದಾರೆ, ನೀನು ಇದು ತಿಂದ್ರೆ ದೇವರ ತರ ಆಗುತ್ತದೆ. ಬರೀ ಸುಳ್ಳು, ಬರೀ ಸುಳ್ಳು, ಬರೀ ಸುಳ್ಳು. ಸೈತಾನ ಹೇಳೋ ಒಂದು ಮಾತು ಕೇಳಬೇಡ. ನೀನು ಏನೋ ಸ್ಥಾನವಾಗಿದೆ, ನೀನು ತುಂಬಾ ಚೆನ್ನಾಗಿದೆ, ನೀನು ತುಂಬಾ ಒಳ್ಳೆಯವನು, ಏನೂ ಇಲ್ಲ. ಯೇಸುವಿನ ಮುಂದೆ ನಾವು ಬರೀ ಜೀರೋ, ಸೊನ್ನೆ. ಯೇಸು ಇದ್ರೆ ನಾವು ದೊಡ್ಡ ಮೂಲ್ಯವುಳ್ಳವರಾಗಿ ಮಾರ್ಪಡ್ತಾರೆ. ಯೇಸು ಇಲ್ಲದ್ರೆ ನಾವು ಏನೂ ಇಲ್ಲ. ನಾವು ನಮ್ಮನ್ನೇ ತಗ್ಗಿಸಿಕೊಡೋಣ, ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಕರ್ತನ ದೇವರೇ, ವಾಕ್ಯಗಳಿಗಾಗಿ ಸ್ತೋತ್ರ. ದೇವರೇ, ನಿನ್ನ ಸೇವೆಯಲ್ಲಿ ನೀವು ಕೊಟ್ಟ ಸಮಯದಲ್ಲಿ ಬಹು ಮೂಲ್ಯರಾಗಿ ನಾವು ಬದುಕುವಾಗಲೂ ನೀವು ಹೇಳುವ ಮಾತು ಕೇಳಿ ನಾವು ಬದುಕಬೇಕು. ಸೈತಾನ ಹೇಳುವ ಮಾತುಗಳು, ಸೈತಾನ ವಂಚನೆಗಳು, ಕುತಂತ್ರಗಳು, ಮೋಸಗಳು, ಅನ್ಯಾಯಗಳು, ಅವನ ದೇವರ ಆಸೆಗಳಲ್ಲಿ ನಾವು ಸಿಲುಕಬಾರದು. ದೇವರೇ, ರೊಟ್ಟಿದಿಂದ ಮಾತ್ರ ಅಲ್ಲ, ಬದುಕುದಿಂದ ವಾಕ್ಯ ನಮ್ಮಲ್ಲಿ ಬರಬೇಕು. ಒಂದೊಂದು ಶೋಧನೆ ಬರುವಾಗ ಪ್ರಾರ್ಥಿಸುವ ಮನಸ್ಸು ಬರಬೇಕು. ರಾತ್ರಿಗಳು ಕೂತುಕೊಂಡು ಪ್ರಾರ್ಥನೆ ಮಾಡಿ ಹಗಲು ಮಾಡಬೇಕು.
ಅಂತ ರೀತಿಯಲ್ಲಿ ದೇವರ ಆತ್ಮನು ನಡೆಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ ನಿಮ್ಮ ಕರಳಿ ಸಮರ್ಪಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.